ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರೋ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಸಮದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ. ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಸಮಯದಲ್ಲಿ ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯದ ಮೂಲ ಅಂಶ ಏನಾಗಿತ್ತು? ದೇವರ ಮಾತನ್ನು ಕೇಳುವಾಗ ನಾವು ಹೊಂದಿಕೊಳ್ಳುವಂಥ ಆಶೀರ್ವಾದಗಳು ಯಾವ್ಯಾವಾಗಿದ್ದಾವೆ. ಮೊಟ್ಟ ಮೊದಲನೇದಾಗಿ ನಾವು ನೋಡಿದೆವು, ದೇವರ ಮಾತನ್ನು ಕೇಳುವಾಗ ನಮಗೇನಾಗುತ್ತೆ? ಸ್ವಸ್ಥತೆ ಬರುತ್ತೆ. ಹಲ್ಲೆಲೂಯಾ. ನಮ್ಮಲ್ಲಿರುವಂಥ ಅನಾರೋಗ್ಯ ಹೊರಟು ಹೋಗುತ್ತೆ. ಅದರ ಸಲುವಾಗಿ ಕೀರ್ತನೆಯಲ್ಲಿ ಒಂದು ಮಾತು ಇರುತ್ತೆ, ಪ್ರಿಯರೇ, ನಿನ್ನ ವಾಕ್ಯವು ಏನು ಮಾಡಿತಂತೆ? ಆಕಾಶದಿಂದ ಇಳಿದು ಬಂದು ಏನು ಮಾಡ್ತು? ಸ್ವಸ್ಥತೆಯನ್ನು ಮಾಡ್ತು. ವಾಕ್ಯ ಬಹಳ ವೇಗಶಾಲಿಯಾಗಿರುವಂಥದ್ದು. ರಾಕೆಟ್ಗಳಿಗಿಂತ ಸ್ಪೀಡ್ ಯಾವುದ್ರಿ? ದೇವರ ವಾಕ್ಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಮೊಟ್ಟ ಮೊದಲನೇದಾಗಿ ಆ ವ್ಯಕ್ತಿ ಶತಾಧಿಪತಿ ತನ್ನ ಆಳುಗೋಸ್ಕರವಾಗಿ ಯೇಸುವಿನ ಬಳಿಗೆ ಬಂದಾಗ ಕಪೆರ್ನೌಮೆ ಎನ್ನುವಂಥ ಪ್ರದೇಶದಲ್ಲಿ, ಮತ್ತಾಯನ ಬರೆಸುವಂಥ 8ನೇ ಅಧ್ಯಾಯದಲ್ಲಿ ಅದನ್ನು ನಾವು ನೋಡಿದ್ದೇವೆ. ಆ ಸಂದರ್ಭದಲ್ಲಿ ಆ ಶತಾಧಿಪತಿ ಹೇಳ್ತಾನೆ ಏನಂತೇಳಿ? ಸ್ವಾಮಿ, ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಏನಾಗುತ್ತೆ? ಗುಣವಾಗುತ್ತೆ. ದೇವರ ಮಾತಿನಲ್ಲಿರ್ತಕ್ಕಂಥ ಶಕ್ತಿ, ದೇವರ ಮಾತನ್ನು ನಾವು ನಂಬಬೇಕು. ನಂಬಲಾರದೆ ಇದ್ದರೆ ಯಾವ ಕೆಲಸ ಕಾರ್ಯಗಳು ಆಗುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ನಂಬಿಕೆಯೇ ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡುವಂಥದ್ದಾಗಿದೆ ಪ್ರಿಯರೇ. ಸೃಷ್ಟಿಕರ್ತನಾದ ದೇವರನ್ನು ನಂಬುವಂಥದ್ದು ಬಹಳ ಅವಶ್ಯಕ. ಎರಡನೇದಾಗಿ ನಾವು ನೋಡಿದೆ, ದೇವರ ವಾಕ್ಯ ಏನು ಮಾಡುತ್ತೆ? ಐಶ್ವರ್ಯವನ್ನು ಕೊಡುತ್ತೆ. ಅಬ್ರಹಾಮನು ಹೊರಟ ದೇವರ ಮಾತಿನ ಮೇರೆಗೆ ಎಲ್ಲವುಗಳನ್ನು ಬಿಟ್ಟು ಹೊರಟ. ಸಂಪ್ರದಾಯಗಳು, ಪದ್ಧತಿಗಳು, ಆ ಮಾಟ ಮಂತ್ರ ತಂತ್ರ ಶಕ್ತಿಗಳು, ವಿಗ್ರಹ ಆರಾಧನೆ, ಗೊಂಬೆಗಳನ್ನು ಮಾಡುವಂಥ ವ್ಯಕ್ತಿಯಾಗಿದ್ದ ಅವರ ತಂದೆ. ಹಲ್ಲೆಲೂಯಾ. ಈತನು ಮಾರುವಂಥ ವ್ಯಕ್ತಿಯಾಗಿದ್ದ. ಯಾರು? ಅಬ್ರಹಾಮ. ಅದೆಲ್ಲವನ್ನು ಬಿಟ್ಟು ದೇವರು ಹೇಳಿದ, ನಾನು ನಿನಗೆ ಹೊಸದಾದ ದೇಶವನ್ನು ಕೊಡ್ತೇನೆ ಅಂತೇಳಿ ಅಬ್ರಹಾಮ ಹೊರಟ. ಅಬ್ರಹಾಮನಿಗೆ ದೇವರು ಏನು ಮಾಡಿದ್ರಿ? ಐಶ್ವರ್ಯವಂತನನ್ನಾಗಿ ಮಾಡಿದ್ರು ಅಂತೇಳಿ ಆದಿಕಾಂಡ ಪುಸ್ತಕ 13ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಓದುವಾರ ನಾವು ನೋಡಿದ್ದೀವಿ ಏನು? 3ನೇದಾಗಿ ದೇವರ ಮಾತನ್ನು ಕೇಳುವಾಗ, ದೇವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರವಾಗಿ ನಡೆಯುವಾಗ, 3ನೇದಾಗಿ ಓದುವಾರ ಏನಾಗುತ್ತೆ? ತಿಮ್ಮಾಪುರ ಗ್ರಾಮವನ್ನೇ ಉದಾಹರಣೆಯಾಗಿ ಇಟ್ಕೊಂಡು ಐಗುಪ್ತ ದೇಶ ಎಂಬುದಾಗಿ, ಅದ್ಯಾವುದು ಕಕ್ಕರ ಹಳ್ಳ, ಅದು ಕೆಂಪು ಸಮುದ್ರ ಎಂಬುದಾಗಿ ಹೇಳಿದ್ದೀನಿ. ಅದನ್ನು ಮರೆತು ಬಿಟ್ಟಿದ್ದೀರಾ? ಹಲ್ಲೆಲೂಯಾ. 3ನೇದಾಗಿ ಏನ್ರಿ? ದೇವರ ಮಾತನ್ನು ಕೇಳುವಾಗ ದೇವರ ಸಮಸ್ಯೆಯನ್ನು ಏನು ಮಾಡ್ತಾನೆ? ವಿಭಾಗ ಮಾಡ್ತಾನೆ. ಅದು ಎಂತಹ ಸಮಸ್ಯೆ ಆಗಿರಲಿ, ಬಂಡೆಯಂತಹ ಸಮಸ್ಯೆ ಆಗಿರಲಿ, ದಾಟಲಾರದ ಸಮಸ್ಯೆ ಆಗಿರಲಿ, ಆ ಸಮಸ್ಯೆಯನ್ನು ದೇವರು ಪಕ್ಕಕ್ಕೆ ಸರಿಸಿ ಏನು ಮಾಡ್ತಾನೆ? ಸಮಸ್ಯೆ ನಡುವೆಯೇ ನಿನ್ನನ್ನು ದಾಟಿ ಹೋಗುವ ಹಾಗೆ ಮಾಡ್ತಾನೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸಮಸ್ಯೆಯ ಮಧ್ಯದಲ್ಲಿ ದೇವರು ನಿನಗೇನು ಕೊಡ್ತಾನೆ? ಬಿಡುಗಡೆಯನ್ನು ಕೊಡ್ತಾನೆ. ಸಮಸ್ಯೆ ದೊಡ್ಡದಲ್ಲ, ಸಮಸ್ಯೆನ ದೊಡ್ಡದಾಗಿ ಮಾಡಬಾರ್ದು ನೀವು. ಹಲ್ಲೆಲೂಯಾ. ನೀವು ದೊಡ್ಡವರು, ನಿಮಗಿಂತ ದೊಡ್ಡವರು ದೇವರಿದ್ದಾನೆ. ಆ ದೇವರು ನಿಮಗೇನು ಮಾಡ್ತಾನೆ? ಬಿಡುಗಡೆಯನ್ನು ಕೊಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರಿಗೆ ಉನ್ನತವಾದಂಥ ಸ್ಥಾನವನ್ನು ನೀವು ಕೊಡುವಾಗ ಯಾವ ಸಮಸ್ಯೆಯಾಗಿ ನಿನಗೆ ಕಾಣುವುದಿಲ್ಲ. ಹಲ್ಲೆಲೂಯಾ. ಒಬ್ಬ ತಾಯಿ ಇದ್ಲು ಪ್ರಿಯರೇ. ಹಲ್ಲೆಲೂಯಾ. ಆ ತಾಯಿ ಒಂದು ಸಾರಿ ಏನು ಮಾಡ್ತಾಳಂದರೆ, ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ಆಕೆ ಹಾದು ಹೋಗಿದ್ದಾಳೆ. ದೇವರು ನಂಬಿದಂಥ ಮಗಳಾಗಿದ್ದಾಳೆ. ಒಂದು ಸಾರಿ ಅಯ್ಯನವ್ರ ಹತ್ರ ಹೋಗಿ, ಅಯ್ಯ, ನನ್ನ ಜೀವಿತ ನನಗೆ ಸಾಕಾಯಿತು, ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆ ನನ್ನ ಜೀವಿತದಲ್ಲಿ ಈಗ ಬಂದೊದಗಿದೆ, ಇದನ್ನು ದಾಟೋದಕ್ಕೆ ನನ್ನಲ್ಲಿ ಶಕ್ತಿ ಇಲ್ಲ, ನನ್ನಲ್ಲಿ ಸಾಮರ್ಥ್ಯ ಇಲ್ಲ, ನಾನು ಆಯಿತು, ಮುಂದಿನ ದಿನಗಳಲ್ಲಿ ನಾನು ಯಾವುದೋ ಒಂದು ರೀತಿಯಲ್ಲಿ ಏನಾಗ್ಬಿಡ್ತೀನಿ, ಹೋಗ್ಬಿಡ್ತೀನಿ ಅಂತೇಳಿ ತನ್ನ ಅಳಲನ್ನು ತೊಳೆದುಕೊಳ್ಳುವುದಕ್ಕಾಗಿ ಎಲ್ಲಿ ಬಂದ್ರಿ? ದೈವ ಸೇವಕರ ಹತ್ರ ಬಂದರು ಪ್ರಿಯರೇ. ಹಲ್ಲೆಲೂಯಾ. ಆಕೆ ಅನೇಕ ಸಮಸ್ಯೆಗಳನ್ನು ದಾಟಿ ಬಂದಿದ್ದಾಳೆ. ಆದರೆ ಈ ಸಮಸ್ಯೆ ಮಾತ್ರ ಆಕೆಗೆ ಏನು ಕಾಣಿಸ್ತಾ ಇದೆ? ಬೆಟ್ಟದೋಪಾದಿಯಲ್ಲಿ ಕಾಣಿಸ್ತಾ ಇದೆ. ಅವಾಗ ಅಯ್ಯನವರು ಒಂದು ಮಾತು ಹೇಳಿದ್ರು ಪ್ರಿಯರೇ. ಏನು ಮಾತಂದರೆ, ಅಮ್ಮ, ನೀನು ದೇವರನ್ನು ನಂಬಿದಾಗಿನಿಂದ ಇಲ್ಲಿಯವರೆಗೂ ದೇವರು ನಿನ್ನ ಜೀವಿತದಲ್ಲಿ ಮಾಡಿರ್ತಕ್ಕಂಥ ಕಾರ್ಯಗಳನ್ನು ಒಂದು ಪುಸ್ತಕದಲ್ಲಿ ನೀನೇನು ಮಾಡು? ಬರೆದಿಡು ಅಂತ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದೇ ಆನ್ಸರ್ ಮಾಡಿದ್ರು ಅಯ್ಯವ್ರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈಕೆ ಬಂದಿದ್ದಾಳೆ, ಆಯಿತು, ನಂದು ಇದೇ ಕೊನೆಯ ಸ್ಟೇಜ್, ನಾನು ಇದನ್ನು ದಾಟೋದಕ್ಕೆ ಆಗೋದಿಲ್ಲ. ಅವಮಾನ, ಸಮಾಜದ ಮಧ್ಯದಲ್ಲಿ
ಕೆಟ್ಟದಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾನು ಜೀವಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಆ ಸಮಯದಲ್ಲಿ ಐನವ್ರು ಹೇಳಿದಂಥ ಮಾತನ್ನು ಕೇಳಿ ಆಕೆ ಹೋಗಿ ಮನೆಗೆ ಹೋಗಿ ಏನು ಮಾಡ್ತಾ ಇದ್ದಾಳ್ರಿ, ದೇವರು ನಂಬಿದಾಗಿನಿಂದ ಇಲ್ಲಿವರೆಗೆ ಆ ಒಂದು ಸಮಸ್ಯೆ ಬರೋವರೆಗೆ ಯಾವ್ಯಾವುದನ್ನು ದೇವರು ಪಾರು ಮಾಡಿದ, ಯಾವುದ್ಯಾವುದರಿಂದ ದೇವರು ನನ್ನನ್ನು ಕಾಪಾಡಿದ, ಮೇಲಕ್ಕೆತ್ತಿದ ಅಂತೇಳಿ ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾಳೆ ಪ್ರಿಯರೇ. ಹಲ್ಲೆಲೂಯಾ. ಆಕೆ ಹೋಗಿ ಮನೆಗೆ ಹೋಗಿ ನೋಟ್ಬುಕ್ ತಗೊಂಡು ಬರಿತಾ ಇದ್ದಾಳೆ. ನೋಟ್ಬುಕ್ಗಳು ಏನಾಗ್ತಾ ಇದ್ದಾವೆ, ಖಾಲಿ ಆಗ್ತಾ ಇದ್ದಾವೆ. ಹಲ್ಲೆಲೂಯಾ. ಎಷ್ಟು ನೋಟ್ಬುಕ್ಗಳು ಮುಗಿದೋದು. ಹಲ್ಲೆಲೂಯಾ. ಎಷ್ಟೋ ನೋಟ್ಬುಕ್ಗಳು ಮುಗಿದೋದವು. ಅವಾಗ ಆಕೆ ಅಂದ್ಕೊಂಡ್ಳು, ಇಷ್ಟೆಲ್ಲ ಸಮಸ್ಯೆಗಳಿಂದ ದೇವ್ರು ನನ್ನನ್ನು ಪಾರು ಮಾಡಿದಾನ, ಇದು ಹೆಂಗೆ ನನಗೆ ಕೂದಲಿನ ಎಳೆಯೋ ಪಾದಿಯಲ್ಲಿ. ಹಲ್ಲೆಲೂಯಾ. ಸಮಸ್ಯೆಯನ್ನು ದೊಡ್ಡದು ಮಾಡ್ಕೊಬಾರ್ದು ಜೀವಿತದಲ್ಲಿ ಕೆಲವೊಂದು ಸಾರಿ. ಹಲ್ಲೆಲೂಯಾ. ಸಮಸ್ಯೆಗೆ ಉನ್ನತವಾದ ಸ್ಥಾನ ಕೊಟ್ಟರೆ ಸಮಸ್ಯೆನೇ ದೊಡ್ಡದಾಗಿ ಕಾಣುತ್ತೆ. ಆ ಸಮಸ್ಯೆ ದೊಡ್ಡದಲ್ಲ. ಸಮಸ್ಯೆಯನ್ನು ಎದುರಿಸುವಂಥ ನಾನು ದೊಡ್ಡವನು, ನನ್ನೊಳಗಿರುವಂಥ ಯೇಸು ದೊಡ್ಡವರು ಅಂತೇಳಿ ನಾನು ಅಂದುಕೊಂಡ್ರೆ ಆ ಸಮಸ್ಯೆ ನಿನಗೆ ಸಮಸ್ಯೆಯಾಗಿ ಕಾಣುವುದಿಲ್ಲ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ, ನಾನು ನಿನಗೆ ಶೋಧನೆಯಲ್ಲಿ ಸಹಾಯ ಮಾಡುವಂಥ ದೇವರಾಗಿದ್ದೇನೆ. ನೀನು ನದಿಗಳಲ್ಲಿ ದಾಟಿ ಹೋದರೂ ಅವು ನಿನ್ನನ್ನು ಮುಳುಗಿಸುವುದಿಲ್ಲ, ಅಗ್ನಿಯಲ್ಲಿ ನೀನು ನಡೆದು ಹೋದರೂ ಅವು ನಿನ್ನನ್ನು ಕಂದಿಸುವುದಿಲ್ಲ. ಹಂಗಂತೇಳಿ ನೀವು ಹಳ್ಳ ದಾಟಕ್ಕೆ ಹೋಗಿ ಹಲ್ಲೆಲೂಯಾ ಪ್ರೈಸ್ ಹೇಳ. ಅದರ ಅರ್ಥ ಏನ್ರಿ? ಸಮಸ್ಯೆ, ನದಿಯಂತಹ ಸಮಸ್ಯೆ, ಅಗ್ನಿಯಂತಹ ಸಮಸ್ಯೆ, ಅಂತಹ ಸಮಸ್ಯೆಗಳಿಂದ ದೇವ್ರು ಏನು ಮಾಡ್ತಾನೆ? ಬಿಡುಗಡೆನ ಅನುಗ್ರಹ ಮಾಡ್ತಾನೆ. ಪ್ರೇರು ಓದುವಾರ ನಾವು ನೋಡಿದ್ವಿ, ಐಗುಪ್ತ ದೇಶದಲ್ಲಿ ಇರ್ತಕ್ಕಂಥ ದೇವರನ್ನು ನಂಬಿದಂಥ ಮಕ್ಕಳನ್ನು ದೇವರು ಯಾವ ರೀತಿಯಾಗಿ ಆ ಸಮಸ್ಯೆ ಬಂದಂಥ ಸಮಯದಲ್ಲಿ ದೇವರು ಯಾವ ರೀತಿಯಾಗಿ ಪಾರು ಮಾಡಿದ, ತಪ್ಪಿಸಿದ ಎಂಬುದಾಗಿ. ಹಲ್ಲೆಲೂಯಾ. ಬೆಕ್ಕಿಂದು ಒಂದು ವಿಷಯ ಹೇಳಿದೆ, ಹಾಲು ಕುಡಿಯಲಾರದ ಬೆಕ್ಕು. ಹಲ್ಲೆಲೂಯಾ. ಹಾಲು ಕುಡಿಯೋ ಬೆಕ್ಕಲ್ಲ, ಯಾವ ಬೆಕ್ಕದು? ಹಾಲು ಕುಡಿಲಾರದ ಬೆಕ್ಕು. ಮಂತ್ರಿ ಸವಾಲನ್ನು ಸ್ವೀಕರಿಸಿದ. ಆಗುತ್ತೆ ಅಂದರೆ ನಮಗೆ ಎಲ್ಲವೂ ಕೂಡ ಆಗುತ್ತೆ, ಆಗಲ್ಲ ಅಂದರೆ ಏನೂ ಕೂಡ ನಮಗೆ ಆಗಲ್ಲ. ನಿನ್ನ ಭಾರ ಎಲ್ಲ ದೇವ್ರ ಮೇಲೆ ಹಾಕು. 55ನೇ ಕೀರ್ತನೆ 27ನೇ ವಾಕ್ಯ ಹೇಳುತ್ತೆ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ನೀತಿವಂತರು, ಒಂದ್ಸಾರಿ ಓದ್ರಿ ಆ ವಾಕ್ಯ. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಡಿಸನು. ಹಲ್ಲೆಲೂಯಾ. ಉದ್ಧಾರ ಮಾಡೋತ ಸಿಕ್ಕನೀಗ. ಹಲ್ಲೆಲೂಯಾ. ಯಾರು ಸಿಕ್ಕಿದ್ದಾರೆ ನಿನಗೆ? ಉದ್ಧಾರ ಮಾಡುವಂಥ ದೇವರು. ಆ ದೇವರು ಹೇಳ್ತಾನೆ, ನಿನ್ನ ಭಾರ ನಿನ್ನದಲ್ಲ, ಆ ಭಾರ ಯಾರ್ದು? ನಂದು, ನನ್ನ ಮೇಲೆ ಹಾಕು. ಕೆಲವೊಬ್ಬರು ಪ್ರಾರ್ಥನೆನೇ ಮಾಡಲ್ಲ, ಬರೀ ಆಶೀರ್ವಾದ ಬೇಕಂತಾರೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಲಾರ್ದೆ ಆಶೀರ್ವಾದ ಬರೋಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಎಲ್ಲಿದೆ ರೀ? ಪ್ರೇಯರಲ್ಲಿದೆ. ಹಲ್ಲೆಲೂಯಾ. ಪ್ರತಿಯೊಂದು ಪರಿಹಾರವಾಗಬೇಕಾದರೆ ಪ್ರಾರ್ಥನೆಯೇ ಮುಖ್ಯ. ದೇವ್ರ ಹತ್ರ ಬೇಡಿದ್ರೆ ದೇವರು ಖಂಡಿತವಾಗಿ ಬಿಡುಗಡೆಯನ್ನು ಕೊಡ್ತಾನೆ. ಪ್ರೇಯರ್ ಎಲ್ಲ ಅಂಶಗಳನ್ನು ನಾವು ಓದುವಾರ ನೋಡಿದ್ದೇವೆ. ಇವತ್ತಿನ ದಿನ ಮುಖ್ಯವಾಗಿರ್ತಕ್ಕಂಥ ಅಂಶಕ್ಕೆ ನಾವು ಬರಲಿಕ್ಕಿದ್ದೇವೆ. ಶ್ರೀ ಲೂಕನು ಬರೆದ ಸುವಾರ್ತೆ 4ನೇದಾಗಿ, ದೇವರ ವಾಕ್ಯವನ್ನು ಕೇಳುವಾಗ ನಾವು ಹೊಂದಿಕೊಳ್ಳುವಂಥ ಆಶೀರ್ವಾದ ಎಂತಹದ್ದು? ಶ್ರೀ ಲೂಕನು ಬರೆದ ಸುವಾರ್ತೆ. ಆವತ್ತಿನ ಕಾಲದಲ್ಲಿಯೇ ಮೆಡಿಕಲ್ ಡಾಕ್ಟರ್ ಯಾರ್ರೀ? ಈ ಲೂಕ. ಈತನು ಯೇಸು ಕ್ರಿಸ್ತನ ಕುರಿತಾಗಿ ಸುವಾರ್ತೆಯನ್ನು ಬರೆದಿದ್ದಾನೆ. ಆ ಸುವಾರ್ತೆಯಲ್ಲಿ ಒಂದು ಕುಟುಂಬದ ಕುರಿತಾಗಿ ಆತನು ಮಾತಾಡ್ತಾ ಇದ್ದಾನೆ. 10ನೇ ಅಧ್ಯಾಯ 38ರಿಂದ ಓದಿಕೊಳ್ಳೋಣ. ಅವರು ಸಂಚಾರ ಮಾಡುತ್ತಿರುವಾಗ, ದಯವಿಟ್ಟು ಶ್ರದ್ಧೆಯಿಂದ ಕೇಳಬೇಕು. ಕಿವಿ ಆ ಕಡೆ ಈ ಕಡೆ ಇಡಬಾರ್ದು, ಮನಸ್ಸು ಆ ಕಡೆ ಈ ಕಡೆ ಇಡಬಾರ್ದು. ಹಲ್ಲೆಲೂಯಾ. ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಈಳಿಸಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಆದರೆ ಮಾರ್ತಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು.
ಸ್ವಾಮಿಯು ಆಕೆಗೆ, ಮಾರ್ತಳೆ ಮಾರ್ತಳೆ, ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ ಮರಿಯಳು ಆ ಉತ್ತಮ ಭಾಗವನ್ನ ಆರಿಸಿಕೊಂಡಿದ್ದಾಳೆ. ಹಲ್ಲೆಲೂಯಾ. ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ಆತನು ಈ ಲೋಕದಲ್ಲಿ ನರಾವತಾರಿಯಾಗಿ ಬಂದಿರುವಂಥ ಸಮಯದಲ್ಲಿ ಆತನು ಅನೇಕ ಹಳ್ಳಿಗಳಿಗೆ ಹೋಗಿ ಏನು ಮಾಡಿದ್ದಾರೆ ಪ್ರಿಯರೇ? ಸುವಾರ್ತೆಯನ್ನು ಸಾರಿದ್ದಾರೆ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. 22, 23, 24 ವಚನಗಳು ಹೇಳ್ತಾ ಇದೆ, ಆತನು ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಜನರ ನಾನಾ ವಿಧವಾದ ರೋಗಗಳನ್ನು ವಾಸಿ ಮಾಡುತ್ತಾ ಹಳ್ಳಿ ಪಳ್ಳಿಗಳಿಗೆ ಆತನು ಹೋಗ್ತಾ ಇದ್ದ ಎಂಬುದಾಗಿ. ಹಲ್ಲೆಲೂಯಾ. ಆತನು ಪರಲೋಕ ರಾಜ್ಯದ ಸುವಾರ್ತೆಯನ್ನು ತಿಳಿಸ್ತಾ ಇದ್ದ. ತಿಳಿಸಲಾರದೆ ಇದ್ದರೆ ಯಾರಿಗೂ ಅರ್ಥ ಆಗೋಲ್ಲ. ಮಕ್ಕಳನ್ನು ನೀವು ಹುಟ್ಟಿದಾಗಲಿಂದ ಮನೆಯಲ್ಲೇ ಇಟ್ಕೊಳ್ರಿ, ಮನೆಯಲ್ಲಿ ಏನು ಮಾಡ್ತೀರಿ ಅದು ಮಾತ್ರ ಗೊತ್ತಿರುತ್ತೆ. ಹೊರಗಡೆ ಸಮಾಜದವ್ರಿಗೆ ಗೊತ್ತೇ ಇರೋದಿಲ್ಲ. ಹುಟ್ಟಿದ ಮಗುವನ್ನು ಅಡವಿಯಲ್ಲಿ ಬಿಟ್ಟು ಬಂದರೆ ಅಡವಿಯಲ್ಲಿರ್ತಕ್ಕಂಥ ಲಕ್ಷಣಗಳನ್ನೇ ಅವನು ಉಳ್ಳವನಾಗಿ ಜೀವಿಸ್ತಾನೆ ಹೊರತಾಗಿ ಅವನು ಮತ್ತೆ ಬೇರೆ ಯಾವ ಲಕ್ಷಣಗಳು ಉಳ್ಳವನಾಗಿ ಜೀವಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಮಾನವನೇನಾಗಿದ್ದಾನ್ರಿ? ಕಲಿಯುವವನಾಗಿದ್ದಾನೆ. ಜೀವಿತದ ಆರಂಭದಿಂದ ಅಂತ್ಯದವರೆಗೂ ಯಾವುದೋ ಒಂದು ವಿಷಯದಲ್ಲಿ ಅವನು ಕಲಿತುಕೊಳ್ತಾ ಬರ್ತಾನೆ. ರೊಟ್ಟಿ ಮಾಡೋದು ನೀವು ಏನು ಮಾಡಿರಿ? ಕಲ್ತ್ಕೊಂಡ್ರಿ. ಕಳೆ ತೆಗೆದು ನೀವೇನು ಮಾಡಿರಿ? ಕಲ್ತ್ಕೊಂಡಿರಿ. ನೀರು ತರೋದು ನೀವೇನು ಮಾಡಿರಿ? ಕಲ್ತ್ಕೊಂಡ್ರಿ. ಹಂಗೆ ಬಂತಾ ನಿಮಗೆ? ಒಬ್ರನ್ನ ನೋಡಿದಿರಿ, ಈ ಥರ ತೊಗೊಬೇಕು, ಈ ಥರ ಇಟ್ಕೊಬೇಕು, ಈ ಥರ ನಾವು ಮನೆಗೆ ತೆಗೆದುಕೊಂಡು ಬರಬೇಕು, ಈ ಥರ ಫಸ್ಟಿಗೆ ಹೋದಾಗ ಕಳೆ ತೆಗೆಯೋಕೆ ಹೋದಾಗ ಹೆಂಗೆ ಮಾಡ್ತೀರಿ? ನೀವು ನೋಡ್ತಿರ್ತೀರಿ ಹೇಗೆ ತೆಗೆಯೋದು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮಾನವನೇನಾಗಿದ್ದಾನೆ? ಸಮಾಜ ಜೀವಿಯಾಗಿದ್ದಾನೆ, ಸಂಘ ಜೀವಿಯಾಗಿದ್ದಾನೆ. ಅವನು ಇನ್ನೊಬ್ಬರನ್ನು ನೋಡಿ ಏನು ಮಾಡ್ತಾನೆ? ಕಲಿತಾನೆ. ಶಿಕ್ಷಣ ಅನ್ನುವಂಥದ್ದು ಏನ್ರಿ? ಕಲಿಸುವಂಥದ್ದು. ಕಲಿಯುವಂಥವ್ರು ಇರಬೇಕು, ಕಲಿಸುವಂಥವ್ರು ಕೂಡ ಅದಕ್ಕೆ ಇರಬೇಕು. ಹಲ್ಲೆಲೂಯಾ. ಕಲಿಯುವಂಥ ಆತನು ಒಳ್ಳೆ ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ಕಲಿಸಿದರೆ ಕಲಿಯುವಂಥ ಮಕ್ಕಳು ಕೂಡ ಒಳ್ಳೆ ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ಏನು ಮಾಡ್ತಾರೆ? ಕಲಿತುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು ಪರಲೋಕದ ಕುರಿತಾಗಿ ಹೇಳುವುದಕ್ಕೆ ಆತನು ಮಾತ್ರ ಸಾಮರ್ಥ್ಯ ಉಳ್ಳಂಥ ದೇವರಾಗಿದ್ದಾನೆ. ಯಾಕಂದರೆ ಅಲ್ಲದ ಆತನಿಗೆ ಮಾತ್ರ ಗೊತ್ತು. ಉಳಿದವರೆಲ್ಲ ಇಲ್ಲೇ ಕೆಳಗಿನವೆಲ್ಲ ಆ ಬೆಟ್ಟದಾಗ ಅದೈತಿ, ಈ ಅಡವ್ಯಾಗ ಇದೈತಿ, ಈ ನದಿಯಾಗ ಇದೈತಿ, ಅದ್ರಾಗ ಇದೈತಿ, ಇಲ್ಲದೇ ನೋಡ್ತಾರೆ. ಕೆಳಗಿಂದು ಮ್ಯಾಲೆದವ್ರಿಗೆ ಏನೂ ಗೊತ್ತಿಲ್ಲ. ಹಲ್ಲೆಲೂಯಾ. ಅದ್ರ ಸಲುವಾಗಿ ತಮ್ಮ ಕಲ್ಪನೆಗೆ ಏನೇನು ಬರುತ್ತೆ ಅದನ್ನೇ ಬರೆದುಕೊಂಡಿದ್ದಾರೆ ಅವರವರ ಗ್ರಂಥಗಳಲ್ಲಿ. ಕೆಲವೊಬ್ಬರು ಬರ್ಕೊಂಡಿದ್ದಾರೆ, ಅಲ್ಲಿ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಇರ್ತಾರೆ, ಅವ್ರು ಇರ್ತಾರೆ, ಇವ್ರು ಇರ್ತಾರೆ, ಅದು ಇದು ಅಂತೇಳಿ. ಇನ್ನು ಕೆಲವೊಬ್ರು ಬರೀತಾರೆ, ಅಲ್ಲಿ 82 ಜನ ಕನ್ಯೆಯರೇ ಇರ್ತಾರೆ. ಸತ್ತು ಹೋದಂಥ ಮಾನವನಿಗೆ ಅಲ್ಲಿ ಅವರು ಸ್ವಾಗತ ಮಾಡ್ತಾರೆ. ಏನೋ ತಪ್ಪಾದ ರೀತಿಯಲ್ಲಿ ಮತ್ತೆ ಒಂದು ಸರಾಯಿ ಹೊಳೆ ಹರಿತಾ ಇರುತ್ತಂತೆ. ಎಲ್ಲಿ? ಅಲ್ಲಿ ಸ್ವರ್ಗದಾಗ ಅವ್ರು ಬರ್ಕೊಂಡಿರೋದು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಆ ರೀತಿಯಾಗಿ ಹೇಳಿಲ್ಲ. ಹಲ್ಲೆಲೂಯಾ. ಇಲ್ಲೇ ಕುಡಿದು ವೀಕಾಗಿ ಏನಾಗ್ತಾರೆ? ಲಾಸ್ಟಿಗೆ ಟಿಕೆಟ್ ತೊಗೊತಾರೆ. ಮತ್ತು ಅಲ್ಲಿಯೂ ಅದೇ ಇದ್ರು, ಮತ್ತು ಅಲ್ಲಿಯೂ ಅದೇ ಇರುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸ್ವರ್ಗ. ಯಾಕಂದ್ರೆ ಇವ್ರಿಗೆ ಏನು ತಲೆಯಲ್ಲಿ ಐತಿ, ಇಲ್ಲದ ಏನು ನೋಡ್ಯಾರೆ ಅದನ್ನೇ ಬರೆದಿದ್ದಾರೆ ಅವರು. ಅಲ್ಲೇದು ಅವರಿಗೆ ಗೊತ್ತಿಲ್ಲ. ಆದರೆ ಯೇಸು ಅಲ್ಲಿಂದ ಬಂದ ಆತ. ಹಲ್ಲೆಲೂಯಾ. ಸೃಷ್ಟಿಕರ್ತನಾದ ದೇವರು ನರಾವತಾರಿಯಾಗಿ ಈ ಲೋಕಕ್ಕೆ ಬಂದಾಗ ಅಲ್ಲಿ ಯಾವ ರೀತಿಯಾಗಿದೆ, ಅಲ್ಲಿಗೆ ಸೇರಬೇಕಾದ್ರೆ ಯಾವ ಮಾರ್ಗ ಇದೆ ಎಂಬುದಾಗಿ ಆತನೇನು ಮಾಡ್ತಾ ಇದ್ದಾನೆ? ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳ್ತಾ ಇದ್ದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹೇಳಲಾರದೆ ಇದ್ದರೆ ಯಾರಿಗೂ ಏನು ಕೂಡ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ. ಹೇಳಿದ ಮಾತನ್ನು ಕೇಳುವಂಥದ್ದು ಬಹಳ ಮುಖ್ಯ. ಜ್ಞಾನೋಕ್ತಿಗಳಲ್ಲಿ ಒಂದು ಮಾತಿದೆ ಪ್ರಿಯರೇ, ಒಂದು ವೇಳೆ ದೇವರ ಮಾತಿಗೆ ನೀವು ಕಿವಿಗೊಡಲಾರದೆ ಇದ್ದರೆ, ದೇವರು ಹೇಳಿದ ಮಾತನ್ನು ನೀವು ಅಂಗೀಕರಿಸಲಾರದೆ ಉಲ್ಲಂಘಿಸಿದರೆ ಶಾಪ ಎನ್ನುವಂಥದ್ದನ್ನು ಒತ್ತುಕೊಳ್ಬೇಕಾಗುತ್ತೆ. 13ನೇ ಅಧ್ಯಾಯ 13ನೇ ವಾಕ್ಯ, ದೇವರ ವಾಕ್ಯವನ್ನು ಉಲ್ಲಂಘಿಸುವವನು ನಾಶವಾಗುವನು, ಆಜ್ಞೆಯನ್ನು ಭಯ ಭಕ್ತಿಯಿಂದ ಕೈಕೊಳ್ಳುವವನು ಸುಫಲವನ್ನು ಹೊಂದುವನು. ಹಲ್ಲೆಲೂಯಾ. ದೇವರ ಮಾತನ್ನು ಕೇಳುವವನು ಏನು ಮಾಡ್ತಾನೆ? ಸುಫಲವನ್ನು ಹೊಂದ್ತಾನೆ. ಒಳ್ಳೆಯ ಫಲಗಳನ್ನು ಯಾರಿಂದ ಹೊಂದಿಕೊಳ್ತಾನೆ? ದೇವರಿಂದ ಹೊಂದಿಕೊಳ್ತಾನೆ. ದೇವರಿಗೆ ಅಸಾಧ್ಯವಾಗಿರುವಂಥದ್ದು ಯಾವುದಾದ್ರೂ ಇದನ್ನು ಈ ಲೋಕದಲ್ಲಿ? ಯಾವುದು ಕೂಡ ಇಲ್ಲ. ಹಲ್ಲೆಲೂಯಾ. ಯಾವುದು ಕೂಡ ದೇವರಿಗೆ ಅಸಾಧ್ಯ ಇಲ್ಲವೇ ಇಲ್ಲ. ಅನಾರೋಗ್ಯ ದೊಡ್ಡದಲ್ಲ, ಸಾವು ದೊಡ್ಡದಲ್ಲ. ಕೆಲವೊಬ್ಬರು ಸಾವಿಗೆ ಏನು ಮಾಡ್ತಾರೆ ರೀ?
ಭಯ ಪಡ್ತಾರೆ. ಸಾವು ದೊಡ್ಡದಲ್ಲ, ಸಾವಿಗಿಂತ ದೊಡ್ಡವರು ಯಾರು? ಸಾವನ್ನು ರುಚಿ ನೋಡಿ 3 ದಿವಸಗಳು ಪಾತಾಳದಲ್ಲಿದ್ದು ಮತ್ತೆ ಪುನಃ ಸಾವಿನ ಕೊಂಡೆಯನ್ನು ಮುರಿದು ಮೇಲಕ್ಕೆ ಎದ್ದು ಬಂದು 40 ದಿವಸ ಈ ಲೋಕದಲ್ಲಿ ಇದ್ದು 40ನೇ ದಿವಸದಲ್ಲಿ ಪರಲೋಕಕ್ಕೆ ಏರಿ ಹೋಗಿರ್ತಕ್ಕಂಥ ಯೇಸು ಕ್ರಿಸ್ತನು ದೊಡ್ಡವನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಸಾವನ್ನು ಗೆದ್ದು ಬಂದವರು ಯಾರು ಕೂಡ ಇಲ್ಲವೇ ಇಲ್ಲ, ಯೇಸು ಕ್ರಿಸ್ತನು ಮಾತ್ರ ಆಗಿದ್ದಾನೆ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಆ ಒಂದು ಹಳ್ಳಿಗೆ ಹೋಗ್ತಾ ಇದ್ದಾನೆ. ಆ ಊರಿನ ಹೆಸರು ಏನಂದರೆ, ಒಂದು ಸಾರಿ ನೀವು ಯೋಹಾನ್ ಬರೆದ ಸುವಾರ್ತೆ ತೆಗೆದ್ರೆ ಅಲ್ಲಿ ಗೊತ್ತಾಗುತ್ತೆ. 11ನೇ ಅಧ್ಯಾಯ. ಆ ಊರಿನ ಹೆಸರು ಏನಪ್ಪ ಅಂತ ಹೇಳಿದರೆ, ಮೊದಲನೇ ವಾಕ್ಯ. ಸತ್ಯವೇದ ಓದಬೇಕು ಚಿಕ್ಕ ಮಕ್ಕಳು. ಬೆಥಾನ್ಯದ ಲಾಜರನೆಂಬವನೊಬ್ಬನು ಅಸ್ವಸ್ಥನಾಗಿದ್ದನು. ಅದು ಮಾರ್ತಳು ಮರಿಯಳು ಎಂಬ ಅಕ್ಕ ತಂಗಿಯರು ಇದ್ದ ಊರು. ಹಲ್ಲೆಲೂಯಾ. ಆ ಊರ ಹೆಸರೇನ್ರಿ? ಬೆಥಾನ್ಯ. ಈ ಊರ ಹೆಸರೇನ್ರಿ? ತಿಮ್ಮಾಪುರ ಹೆಂಗೈತು ಆ ಊರ ಹೆಸರೇನ್ರಿ? ಬೆಥಾನ್ಯ. ನಮ್ಮೂರ ಕಡೆ ಹೆಸರುಗಳು ಕೇಳಿದ್ರೆ ನಮಗೆ ಚಂದ ಅನ್ನಿಸ್ತಾವ, ಬೇರೆ ಊರುಗಳ ಕಡೆಗೆ ಹೆಸರು ಕೇಳಿದ್ರೆ ಏನಪ್ಪ ಹೆಸರು ಹಿಂಗಿದಾವ ಅಂತೇಳಿ ಅನಿಸ್ತಾವ. ಹಲ್ಲೆಲೂಯಾ. ಗುಲ್ಬರ್ಗದಿಂದ ಹೈದರಾಬಾದಿಗೆ ಹೋಗ್ಬೇಕಾದ್ರೆ ಒಂದು ಊರ ಹೆಸರು ಬರುತ್ತೆ ಪ್ರಿಯರ. ಆ ಊರ ಹೆಸರೇನು? ಹುಡುಗಿ ಅಂತೇಳಿ. ಊರ ಹೆಸರೇನ್ರಿ? ಹುಡುಗಿ. ಊರ ಹೆಸರೇ ಹುಡುಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಡಿಫ್ರೆಂಟ್ ಆಗಿರ್ತಕ್ಕಂಥ ಹೆಸರುಗಳು. ಒಂದು ಊರ ಹೆಸರಿದೆ ತುಮಕೂರು ಜಿಲ್ಲೆಯಲ್ಲಿ, ಒಂದು ತಾಲೂಕು ಅದು. ಅದರ ಹೆಸರೇನು? ಗುಬ್ಬಿ ಅಂತೀವಿ. ಹೆಸರೇನು? ಗುಬ್ಬಿ. ಗುಬ್ಬಿ ಅಂದ್ರೆ ನಾವೇನು ಅನ್ಕೊಂತೀವಿ? ಪಕ್ಷಿ ಅನ್ಕೊಂತೀವಿ. ಗುಬ್ಬಿಗಳೆಲ್ಲ ಮೊಬೈಲ್ ಬಂದಾಗಲಿಂದ ಭಾಳ ಏನಾಗಿದ್ದಾವೆ? ಕಣ್ಮರೆ ಆಗಿದ್ದಾವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಗುಬ್ಬಿ ಊರ ಹೆಸರು ಕೆಲವೊಂದು ಸಂಸ್ಕೃತಿಗೆ ಅನುಗುಣವಾಗಿ ಊರ ಹೆಸರುಗಳು ಏನಾಗಿರ್ತವೆ? ಚೇಂಜ್ ಇರ್ತವೆ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಊರಿನ ಹೆಸರೇನು? ಬೆಥಾನ್ಯ. ಹೆಸರೇನ್ರಿ? ಬೆಥಾನ್ಯ. ಆ ಬೆಥಾನ್ಯ ಎನ್ನುವಂಥ ಊರಿನಲ್ಲಿ ಮಾರ್ತಳು, ಮರಿಯಳು ಮತ್ತು ಅವರ ತಮ್ಮ ಮೂವರು ಏನು ಮಾಡ್ತಾ ಇದ್ದಾರೆ? ಜೀವಿಸ್ತಾ ಇದ್ದಾರೆ ಪ್ರಿಯರೇ. ಅವ್ರಿಗೆ ತಂದೆ ತಾಯಿಗಳಿದ್ರೋ ಇಲ್ವೋ ಅದನ್ನು ಸತ್ಯವೇದದಲ್ಲಿ ಬರೆದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಇರಬೇಕಾದ್ರೆ ಯೇಸು ಸ್ವಾಮಿ ಆ ಊರಿಗೆ ಯಾವಾಗಲೂ ಕೂಡ ಹೋಗ್ತಾ ಇದ್ರು. ಹೋದಂಥ ಸಮಯದಲ್ಲಿ ಆ ಊರಲ್ಲಿ ಇರ್ತಕ್ಕಂಥ ಎಲ್ಲರ ಮನೆಗಳಿಗಿಂತ ಹೆಚ್ಚಾಗಿ ಇವರೇ ಆಹ್ವಾನ ಮಾಡ್ತಾ ಇದ್ರು. ಯಾರು? ಮಾರ್ತಳು ಮತ್ತು ಮರಿಯಳು, ಅಕ್ಕ ತಂಗಿ ತಮ್ಮ ಮೂವರು ಇರ್ತಕ್ಕಂಥ ಒಂದು ಕುಟುಂಬ ಪ್ರಿಯರೇ. ಆಹ್ವಾನ ಮಾಡಿದಂಥ ಸಮಯದಲ್ಲಿ ಪ್ರತಿ ಸಾರಿ ಯಾವಾಗಾದರೂ ಯೇಸ್ವಾಮಿ ಈ ಊರಿಗೆ ಹಿಂಗೆ ಹೋಗ್ಬೇಕಾದ್ರೆ, ಜೋಳಿಗರಿಗೆ ಹೋಗ್ಬೇಕಾದ್ರೆ ತಿಮ್ಮಾಪುರ ಮೇಲೆ ಹೋಗ್ಬೇಕಲ್ಲ, ಹಿಂಗೆ ಬಂದ್ರಪ್ಪ ಅಂದ್ರೆ ಆಯಿತು, ಈ ಊರಿಗೆ ಭೇಟಿ ಕೊಟ್ಟೆ ಅವರು ಹೋಗ್ತಾ ಇದ್ರು. ಹಲ್ಲೆಲೂಯಾ. ಬಾದರ್ಲಿಂದ ನಾವು ಹಿಂಗೆ ಹೋಗ್ಬೇಕಾದ್ರೆ ತಿಮ್ಮಾಪುರದವ್ರು ಯಾರನ್ನು ನೀವು ಕಂಡು ಅಯ್ಯರೇ ಬರ್ರಿ ಅಂತೇಳಿ ಹೆಂಗೆ ಕರಿತೀರಿ, ಅದರಂಗೆ ಯೇಸು ಸ್ವಾಮಿ ಹೋಗ್ಬೇಕಾದ್ರೆ ಏನು ಮಾಡ್ತಾ ಇದ್ರಿ? ಯೆರೂಸಲೇಮಿನಿಂದ ಆ ಕಡೆ ಬೇರೆ ಪ್ರಾಂತ್ಯಕ್ಕೆ ಹೋಗ್ಬೇಕಾದ್ರೆ, ಆತನನ್ನು ಗಲಿಲಾಯ ಪ್ರಾಂತ್ಯದ ಕಡೆಗೆ ಹೋಗ್ಬೇಕಾದ್ರೆ ಏನು ಮಾಡ್ತಾಯಿದ್ರು? ಅಲ್ಲಿ ಅವರು ಕರಿತಾ ಇದ್ರು ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಅವರು ಕರೆದಂಥ ಸಮಯದಲ್ಲಿ ಅಲ್ಲಿ ಒಂದು ಘಟನೆ ನಡೀತಾ ಇದೆ ಪ್ರೇಯರ್. ಹಲ್ಲೆಲೂಯಾ. ಯೇಸು ಸ್ವಾಮಿ ಎಲ್ಲಿರ್ತಾರೋ ಅಲ್ಲಿ ಎಷ್ಟು ಜನ ಇರ್ತಿದ್ರು ಶಿಷ್ಯರು? 12 ಜನ ಶಿಷ್ಯರು. ಹಲ್ಲೆಲೂಯಾ. ಎಷ್ಟು ಜನ ಶಿಷ್ಯರು ಇರ್ತಿದ್ರಿ? 12 ಜನ ಶಿಷ್ಯರು ಇರ್ತಾಯಿದ್ರು. ಯೇಸು ಸ್ವಾಮಿ ಬಂದಿದ್ದಾನಂದರೆ ಊರಿನ ಜನರೆಲ್ಲರೂ ಕೂಡ ಗುಂಪಾಗಿ ಆತನನ್ನು ನೋಡುವುದಕ್ಕಾಗಿ, ಆತನ ಮಾತುಗಳನ್ನು ಕೇಳುವುದಕ್ಕಾಗಿ, ಆತನಿಂದ ಸ್ವಸ್ಥತೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ, ಬಿಡುಗಡೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ, ತಮ್ಮಲ್ಲಿರ್ತಕ್ಕಂಥ ಸಂದೇಹಗಳನ್ನು, ಪ್ರಶ್ನೆಗಳನ್ನು ಕೇಳಿ ಆತನಿಂದ ಉತ್ತರಗಳನ್ನು ಪಡೆಯುವುದಕ್ಕಾಗಿ ಯೇಸುವಿನ ಬಳಿಗೆ ಅವರೆಲ್ಲರೂ ಕೂಡ ಏನು ಮಾಡ್ತಾ ಇದ್ರಿ? ಬರ್ತಾ ಇದ್ರು ಪ್ರಿಯರೇ. ಶಾಸ್ತ್ರಿಗಳು ಬರ್ತಾಯಿದ್ರು, ಫರಿಸಾಯರು ಬರ್ತಾಯಿದ್ರು, ಯಾಜಕರು ಬರ್ತಾಯಿದ್ರು, ಅನೇಕರು ಆತನ ಬಳಿಗೆ ಬರ್ತಾಯಿದ್ರು. ಈ ಬೆಥಾನ್ಯ ಎನ್ನುವಂಥ ಗ್ರಾಮದಲ್ಲಿ ಹಿಂಗೆ ಯೇಸು ಕ್ರಿಸ್ತನು ಹೋಗ್ತಾ ಇರಬೇಕಾದ್ರೆ ಈಕೆ ಏನು ಮಾಡಿಲ್ಲಂತೆ? ಬರ್ರಿ ನಮ್ಮನೆಗೆ ಅಂತೇಳಿ ಕರೆದ್ಲಂತೆ. ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಹಲ್ಲೆಲೂಯಾ. ಆಹ್ವಾನ ಮಾಡಿದಾಳೆ. ಯಾರನ್ನ? ಯೇಸು ಕ್ರಿಸ್ತನನ್ನು. ಹಲ್ಲೆಲೂಯಾ. ಸೃಷ್ಟಿಕರ್ತನಾದ ದೇವರು ನರಮನುಷ್ಯನಾಗಿ ಬಂದಿದ್ದಾನೆ. ಸೃಷ್ಟಿಕರ್ತನಾದ ದೇವರಿಗೆ ರೂಪ ಇಲ್ಲ. ಹಲ್ಲೆಲೂಯಾ. ಆತನು ಆತ್ಮಸ್ವರೂಪನಾಗಿದ್ದಾನೆ. ಹಲ್ಲೆಲೂಯಾ. ಆತನೇನಾಗಿದ್ದಾನೆ? ಆತ್ಮಸ್ವರೂಪನಾಗಿದ್ದಾನೆ. ಆತನ ಮುಖವನ್ನು ನಾವು ಯೇಸುವಿನಲ್ಲಿ ಮಾತ್ರ ನೋಡಲು ಸಾಧ್ಯ. ಹಲ್ಲೆಲೂಯಾ. ಯಾಕಂದರೆ ಆತನು ನಮ್ಮ ಹಾಗೆ ನರರಲ್ಲಿ ನರನಾಗಿ ಬಂದಿದ್ದಾನೆ ಪ್ರಿಯರೇ. ಆತನು ಬಂದಂಥ ಸಮಯದಲ್ಲಿ ಈಕೆ ಏನು ಮಾಡಿದಾಳೆ? ಆಹ್ವಾನ ಮಾಡಿದಾಳೆ. ಶಿಷ್ಯರೆಲ್ಲರೂ ಬಂದಿದ್ದಾರೆ. ಅನೇಕ ಜನರು ಕೂಡ ಅವ್ರ ಮನೆ ಹತ್ರ ಬಂದಿದ್ದಾರೆ. ಯಾವಾಗಲೂ ಬಂದರೂ ಕೂಡ ಅದೇ ರೀತಿಯಾಗಿ ಆಗ್ತಾ ಇರ್ತಿತ್ತು ಪ್ರಿಯರೇ. ಆದರೆ ಆವತ್ತಿನ ದಿನ ಒಂದು ಒಳ್ಳೆಯ ವಿಷಯ ಒಬ್ಬರಿಗೆ ನಡೆದರೆ ಒಬ್ಬರು ಏನು ಮಾಡ್ತಾ ಇದ್ದಾರೆ? ಅದನ್ನು ತಪ್ಪಾದ ರೀತಿಯಲ್ಲಿ ತಿಳಿದುಕೊಳ್ತಾ ಇದ್ದಾರೆ ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಯಿತು, ಇಲ್ಲಿ ಅಯ್ಯರ್ ಬಂದಿದ್ದಾರೆ ಅಂದರೆ ಯಾರ ಮನೆಯಲ್ಲಿರ್ತಾರೆ? ಇದು ಯಾರ್ದು ಮನೆ? ಶಾಣಮ್ಮವರು ಮಾದೇವ್ರ ಮನೆ ಹತ್ರನೇ
ಬರ್ತಾರೆ. ಇಲ್ಲೇ ಪ್ರಾರ್ಥನೆ ಕೂಟ ನಡೆಯುವಂಥದ್ದು ಎಲ್ಲರೂ ನಿಮಗೆ ಹೈಲೈಟ್ ಆಗಿರೋದು. ಹಲ್ಲೆಲೂಯಾ. ಆ ಊರಿಗೆ ಬೆಥಾನ್ಯ ಊರಕ್ಕೆ ಬಂದರೆ ಯಾರಿಗೆ? ಅಲ್ಲಿರ್ತಕ್ಕಂಥ ಜನರಿಗೆ ಏನು ರೀ? ಲಾಜರ್ ಅವ್ರ ಮನೆಯಲ್ಲಿ ಇರ್ತಾರೆ. ಹಲ್ಲೆಲೂಯಾ. ಮಾರ್ತಳು ಮರಿಯಳ ಅವ್ರ ಮನೆಯಲ್ಲಿ ಯೇಸು ಸ್ವಾಮಿಯವರು ಇರ್ತಾರೆ. ಸ್ವಲ್ಪ ಹೊತ್ತು ಇದ್ದು ವಾಕ್ಯಗಳನ್ನು ಹೇಳಿ ಮತ್ತೆ ಪುನಃ ಮುಂದಕ್ಕೆ ಹೋಗ್ತಾರೆ ಅಂತೇಳಿ ಅಲ್ಲಿರ್ತಕ್ಕಂಥ ಜನರಿಗೆಲ್ಲರಿಗೆ ಅದೇನಾಗಿಬಿಟ್ಟಿತ್ತು? ಐಡೆಂಟಿಫೈಡ್ ಆಗಿತ್ತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆ ಸಮಯದಲ್ಲಿ ಈಕೆ ಕೆಲಸ ಮಾಡ್ತಾ ಇದ್ದಾಳೆ, ತಂಗಿ ಮಾತ್ರ ಏನು ಮಾಡ್ತಾ ಇದ್ದಾಳೆ ರೀ? ಯೇಸುವಿನ ಪಾದಗಳ ಬಳಿಯಲ್ಲಿ ಕೂತ್ಕೊಂಡು ಆತನ ಮಧುರವಾಗಿರುವಂಥ ಮಾತುಗಳನ್ನು, ಹಲ್ಲೆಲೂಯಾ, ಪರಲೋಕ ಮರ್ಮದ ಮಾತುಗಳನ್ನು ಏನು ಮಾಡ್ತಾ ಇದ್ದಾಳೆ? ತಂಗಿ ಕೇಳ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ಕೇಳುವಂಥ ಸಮಯದಲ್ಲಿ ಅಕ್ಕ ಅಡಿಗೆ ಮನೆಯಿಂದ ಪಾತ್ರೆ ಸೌಂಡ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಲ್ಲೆಲೂಯಾ. ಟಬ್ 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 ಅಂತೇಳಿ ಯಾವಾಗ ಹೊಡಿಯೋದು? ಸಿಟ್ಟು ಬಂದಿರ್ತಲ್ಲ. ಹಲ್ಲೆಲೂಯಾ. ಯಾರು ಸಹಾಯ ಮಾಡೋಕ್ಕಿರಲ್ಲಲ್ಲ. ಹಲ್ಲೆಲೂಯಾ. ನೀವು ಆ ವಯಸ್ಸನ್ನು ದಾಟಿ ಬಂದಿರಿ, ಯೌವನಸ್ಥರಾಗಿರ್ತಕ್ಕಂಥ ಹುಡುಗರು ಏನು ಮಾಡ್ತಾರೆ ರೀ? ಏನಾದರೂ ಇದಾಗಿಬಿಟ್ರೆ ಏನು ಮಾಡ್ತಾರೆ? ಸ್ವಲ್ಪ ಇದಾಗಿಬಿಟ್ರೆ, ಸ್ವಲ್ಪ ಕೂಡ ಚಿಕ್ಕದಾಗಿ ಏನಾದರೂ ಆಗಿತ್ತಂದರೆ, ಮೇಲೆ ಕಂಠ ಮುರಿದೋಗಿತ್ತಂದರೆ ಆ ಸಮಯದಲ್ಲಿ ಸಿಟ್ಟಿದ್ರೆ ಏನು ಮಾಡ್ತಾರೆ? ತಗೊಂಡು ಹಿಂಗೆ ಏನು ಮಾಡ್ತಾರೆ? ಹೊಡೆದು ಬಿಡ್ತಾರೆ. ಮುಂದಿಂದ ಏನು ಆಲೋಚನೆ ಅವರಿಗೆ ಇರಲ್ಲ. ಹಲ್ಲೆಲೂಯಾ. ಪ್ರೈಸ್. ಕೆಲವೊಂದು ಘಟನೆಗಳನ್ನು ಸೇವೆಗೆ ಹೋದ ಸಮಯದಲ್ಲಿ ನೋಡಿದಾಗ ಆ ಅನುಭವಗಳನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಇರೋದು. ಹಲ್ಲೆಲೂಯಾ. ಸಿಟ್ಟು ನಮ್ಮನ್ನು ಏನು ಮಾಡುತ್ತೆ? ತಿನ್ನುತ್ತೆ. ಹಲ್ಲೆಲೂಯಾ. ನಮ್ಮ ಕೋಪ ಬೇರೆಯವ್ರನ್ನ ಹಾಳು ಮಾಡೋದಲ್ಲ, ಯಾರನ್ನ ಹಾಳು ಮಾಡುತ್ತೆ? ನಮ್ಮನ್ನೇ ಹಾಳು ಮಾಡುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈಕೆ ಒಳಗಡೆ ಅಡಿಗೆ ಮನೆಯಿಂದ ಪಾತ್ರೆಗಳು ಸೌಂಡ್ ಆಗೋಕ್ಕೆ ಪ್ರಾರಂಭ ಆಯಿತು. ಪಾತ್ರೆಗಳು ಸೌಂಡ್ ಆಗೋದಲ್ಲದೆ ಆಕೆ ಮಾತುಗಳು ಕೂಡ ಹೊರಗಡೆ ಬಂದು ಪ್ರಿಯರೇ ಆಕೆ ಹೇಳ್ತಾ ಇದ್ದಾಳೆ, ಸ್ವಾಮಿ ಸ್ವಾಮಿ. ಒಂದು ಸಾರಿ ಓದ್ರಿ ಅದು 40ನೇ ವಚನ. ಆದರೆ ಮಾರ್ತಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾನೆ, ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೋಡ್ರಿ, ಈಕೆ ಏನು ಮಾಡ್ತಾ ಇದ್ದಾಳೆ? ದೇವ್ರ ಮಾತನ್ನು ಕೇಳ್ತಾರೆ. ಸ್ವಾಮಿ ಸ್ವಲ್ಪ ಹೊತ್ತು ಇರ್ತಾನೆ, ಆಮೇಲೆ ಇರೋದು ಇರ್ತಲ್ಲ. ನಾವು ಸ್ವಲ್ಪ ಹೊತ್ತು ಇರ್ತೀವಿ, ಆಮೇಲೆ ಇರ್ರಿ ಅಯ್ಯರ, ಆಮೇಲೆ ಸಾಯಂಕಾಲದವ್ರಿಗೆ ಇರ್ರಿ ಅಂದ್ರೆ ಇರ್ತೀವಿ ನಾವು. ಮತ್ತು ಬೇರೆ ಕಡೆಗೆ ದೇವ್ರು ಅವಲ್ಲ ಕಳಿಸ್ತಾನೆ, ಆ ಕಡೆ ಮತ್ತೆ ಸೇವೆಗೋಸ್ಕರವಾಗಿ ನಾವು ಹೊರಟು ಹೋಗ್ತೀವಿ. ಸ್ವಾಮಿಯವರು ಬಂದಾಗ ಸ್ವಾಮಿಯವರ ಮಾತುಗಳನ್ನು ಕೇಳುವಂಥದ್ದನ್ನು ಬಿಟ್ಟು ಈಕೆ ಏನು ಮಾಡ್ತಾ ಇದ್ದಾಳೆ? ಕರೆದಕ್ಕೆ ಯಾರು? ಅಕ್ಕಿನೇ, ಅಕ್ಕನೇ ಕರೆದಿರೋದು. ಹಲ್ಲೆಲೂಯಾ. ಏನು ಮಾಡ್ತಾ ಇದ್ದಾಳ್ರಿ? ಕರೆಯೋದಕ್ಕಿಂತ ಮುಂಚಿತವಾಗಿ ಎಲ್ಲ ರೆಡಿಯನ್ನು ಇಟ್ಕೊಂಡಿರ್ಬೇಕು. ಕರೆದ ಮೇಲೆ ಬಂದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಮಾತುಗಳನ್ನು ಕೇಳಿದ ಮೇಲೆ ಆದರೂ ರೆಡಿಯನ್ನು ಮಾಡಬೇಕು. ಆದರೆ ಈಕೆ ಏನು ಮಾಡ್ತಾ ಇದ್ದಾಳ? ಸೇವೆಯ ವಿಷಯವಾಗಿ ಬೇಸತ್ಕೊಂಡಿದ್ದಾಳೆ. ಹಲ್ಲೆಲೂಯಾ. ಸೇವೆಯ ವಿಷಯವಾಗಿ ಏನು ಮಾಡಿದ್ದಾಳೆ? ಬೇಸತ್ಕೊಂಡಿದ್ದಾಳೆ. ಒಂದು ವೇಳೆ ಈ ಕುಟುಂಬದವರಿಗೂ ಅನಿಸಿರ್ಬೋದು, ಏನಪ್ಪ ಅಯ್ಯರು ಬರೋದ್ರಿಂದ ನಮಗೆ ಒಂಥರ ಆಗ್ತಾ ಇದೆ ಅಂತೇಳಿ. ಹಲ್ಲೆಲೂಯಾ. ಇಷ್ಟು ಜನರು ಬರ್ತಾರೆ, ಅದು ಆ ಬಾರ ಈ ಬಾರ ಒಂದು ವೇಳೆ ಅಂದುಕೊಂಡಿರ್ಬೋದು, ಅಥವಾ ಯಾರಾದರೂ ನಿಮಗೆ ಅಂದಿರ್ಬೋದು. ಹಲ್ಲೆಲೂಯಾ. ಯಾಕಂದ್ರೆ ಮಾನವೀಯತೆ ದೃಷ್ಟಿಯಿಂದ ನೋಡಿದಾಗ ಏನೇನೋ ಆಲೋಚನೆಗಳು ಸೈತಾನನ್ನು ತಂದು ಹಾಕ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಬೇರೆಯವ್ರ ಮನೆ ಹತ್ರ ಆಗಿದ್ರೆ ಚೆನ್ನಾಗಿತ್ತು, ಹದ್ದು ಇದ್ದು ಅಂತೇಳಿ ಏನೆಲ್ಲ ಯೋಚನೆಗಳು ಬರ್ತಾ ಇದ್ದವು. ಈಕೆ ಅಂದ್ಕೊಳ್ತಾ ಇದ್ದಾಳೆ ಏನಂತೇಳಿ? ಸೇವೆ ಮಾಡೋದಕ್ಕೆ ಕಷ್ಟ ಆಗಿಬಿಡ್ತು, ಚಹಾ ಮಾಡೋಕ್ಕೆ ಕಷ್ಟ ಆಗಿಬಿಡ್ತು, ಬಂದವ್ರಿಗೆಲ್ಲರಿಗೆ ಸಪ್ಲೈ ಮಾಡೋಕ್ಕೆ ಕಷ್ಟ ಆಗಿಬಿಡ್ತು, ಒಬ್ಬಕ್ಕೆ ಆಗಿಬಿಟ್ಲು. ಹಲ್ಲೆಲೂಯಾ. ಆದರೆ ತಂಗಿ ಮಾತ್ರ ಯೇಸುವಿನ ಪಾದಗಳ ಬಳಿಯಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದಾಳ್ರಿ? ವಾಕ್ಯವನ್ನು ಕೇಳ್ತಾ ಇದ್ದಾಳೆ. ಹಲ್ಲೆಲೂಯಾ. ವಾಕ್ಯವನ್ನು ಕೇಳ್ತಾ ಇರಬೇಕಾದ್ರೆ ಆಕೆ ನೋಡ್ರಿ ಏನಂತೇಳಿ, ಸ್ವಾಮಿ ನಿನಗೆ ಚಿಂತೆ ಇಲ್ಲ. ಏನಂತ ಇದ್ದಾಳೆ? ನಿನಗೆ ಏನು ಚಿಂತೆ ಇಲ್ಲ, ಆಕೆಗೆ ಅಂತೇಳಿ ಹೇಳಕ್ಕೆ ಬರಲ್ಲ ನಿನಗೆ ಅಂತೇಳಿ ಏನು ಮಾಡ್ತಾ ಇದ್ದಾಳ? ಸ್ವಾಮಿಯವರಿಗೆ ಹೇಳ್ತಾ ಇದ್ದಾಳೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾನೊಬ್ಬಕ್ಕೆ ಮಾಡಬೇಕಾ? ನಾನೇ ಮಾಡಿದರೆ ಮುಂದೆ ಎನ್ನುವ ರೀತಿಯಲ್ಲಿ ಕೆಲವು ಜನ ಮಾತಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ನಾವೊಬ್ಬರೇ ಅನ್ಕೊಂಬಾರ್ದು. ನೀನು ಮಾಡ್ತಾ ಇದೀಯ ಅಂದರೆ ಆ ಆಶೀರ್ವಾದ ನಿನ್ನಿಂದ ಇರುತ್ತೆ. ನೀನು ಮಾಡಿರುವಂಥ ಕೆಲಸಕ್ಕೆ ಪ್ರತಿಫಲವಾಗಿ ದೇವ್ರ ಮುಂದೆ ಇನ್ನು ಉನ್ನತವಾಗಿರ್ತಕ್ಕಂಥ ಸ್ಥಿತಿಯನ್ನು ಯಾರಿಗೆ ಕೊಡ್ತಾರೆ? ನಿನಗೆ ಕೊಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಈಕೆ ಸೇವೆ ವಿಷಯದಲ್ಲಿ ಏನಾಗಿದ್ದಾಳೆ? ಬೇಸರಿಕೆಯನ್ನು ಹೊಂದಿಕೊಂಡಿದ್ದಾಳೆ. ಹಲ್ಲೆಲೂಯಾ. ಬರ್ತಾ 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 ಕೆಲವು ಜನರು ಏನಾಗ್ಬಿಡ್ತಾರೆ? ದೇವ್ರು ನಂಬಿದಂಥ ಮಕ್ಕಳು ಸೇವೆ ವಿಷಯದಲ್ಲಿ ಏನಪ್ಪ ಅದು ಇದು, ನಾವು ಮೊದಲೆಲ್ಲ ಚೆನ್ನಾಗಿ ಅಂಗಡಿಗೆ ಹೋಗ್ತಿದ್ವಿ, ಒಂದು ತಗೊಂಡು ಬರ್ತಿದ್ವಿ, ಏನೆಲ್ಲ ತಗೊಂಡು ಹೋಗ್ತಿದ್ವಿ, ಆಯ್ತು ಹೋಗ್ತಿದ್ವಿ, ಆಯ್ತು ಹಿಂಗೆ ಹೊಡೆದ ಹಿಂಗೆ ಏನನ್ನ ಮಾಡಿ ಹಿಂಗೆ ಬಂದುಬಿಡ್ತಿದ್ವಿ ನೇರವಾಗಿ. ಹಲ್ಲೆಲೂಯಾ. ಎಷ್ಟೊತ್ತು ಕುಂದಿರ್ಬೇಕು, ಹಾಡುಗಳು ಆಡಬೇಕು, ಧ್ವನಿ ಆರಾಧನೆ ಮಾಡಬೇಕು, ಅದು ಇದು ಅಂತೇಳಿ ಕೆಲವೊಬ್ರಿಗೆ ಬರುತ್ತೆ, ಬೇಸರ ಬರುತ್ತೆ. ಯಾಕೆ ಬರುತ್ತೆ ಬೇಸರ? ಒಳಗಡೆ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ನೀವು ಸ್ವೀಕಾರ ಮಾಡಿಲ್ಲ, ಒಳಗಡೆ ವಾಕ್ಯ ಸರಿಯಾದ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿ ನೀವು ಸೇರಿಸಿಕೊಂಡಿಲ್ಲ. ಆದರೆ ಈಕೆ ಏನು ಮಾಡ್ತಾ ಇದ್ದಾಳ್ರಿ? ಅಕ್ಕ ಸೇರಿಸಿಕೊಂಡಿಲ್ಲ, ತಂಗಿ ಏನು ಮಾಡಿದ್ದಾಳೆ? ಸೇರಿಸಿಕೊಂಡಿದ್ದಾಳೆ. ಏನನ್ನ? ದೇವರ
ವಾಕ್ಯವನ್ನು. ಹಲ್ಲೆಲೂಯಾ. ದೇವರ ಸೇವೆಯ ವಿಷಯವಾಗಿ ಈಕೆಗೆ ಬೇಸರ ಇಲ್ಲ. ಏಸಪ್ಪನ ಮಾತುಗಳನ್ನು ಕೇಳೋಣ. ಹಲ್ಲೆಲೂಯಾ. ದೇವರ ಮಾತುಗಳನ್ನು ಕೇಳುವುದಕ್ಕಾಗಿ ತಂಗಿ ಕೂತ್ಕೊಂಡಿದ್ರೆ, ಅಕ್ಕ ಮಾತ್ರ ಕರೆದಂತಾಕಿ ಏನು ಮಾಡ್ತಾ ಇದ್ದಾಳೆ ರೀ? ಅಡಿಗೆ ಮನೆಯಲ್ಲಿ ಏನು ಮಾಡ್ತಾ ಇದ್ದಾಳೆ? ಸೇವೆಯನ್ನು ಮಾಡುವುದಕ್ಕೋಸ್ಕರ. ಆಕೆ ಮಾಡೋದು ಒಳ್ಳೆಯದು, ಕೆಟ್ಟದಂತಲ್ಲ, ಆದರೆ ಸಮಯ ಸಂದರ್ಭ ಇರುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ತಂಗಿಗೆ ಹೇಳ್ಬೋದಾಗಿತ್ತಲ್ಲ. ಹಲ್ಲೆಲೂಯಾ. ಕೆಲವೊಬ್ರು ಹೆಂಗಿರ್ತಾರೆ ಮನೆಯಲ್ಲಿ, ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ. ಹಲ್ಲೆಲೂಯಾ. ಒಬ್ಬರು ಸಂಗಡ ಮಾತಾಡಲ್ಲ. ಹಲ್ಲೆಲೂಯಾ. ಹಿಂಗೆ ಜಾನ್ ವೆಸ್ಲೆ ಅವರು ಒಂದು ಸಾರಿ ಸಾಕ್ಷಿ ಹೇಳಿದ್ರು. ಶ್ರೀರಾಮನಗರಕ್ಕೆ ನಾವು ಹೋಗಿದ್ವಿ. ಅವ್ರ ಅಯ್ಯರು ಸಡನ್ನಾಗಿ ಏನು ಮಾಡಿಬಿಟ್ಟಿದ್ದಾರೆ, ಹೌಸ್ ವಿಸಿಟಿಂಗ್ ಹೋಗಿದ್ದಾರೆ. ಮನೆ ವಿಸಿಟಿಂಗ್ ಅಂದರೆ ತಿಂಗಳಿಗೆ ಒಂದು ಸಾರಿ ಆದರೂ ಯಾರು ದೀಕ್ಷೆ ತೊಗೊಂಡಿರ್ತಾರ ಅವ್ರ ಮನೆಗಳಿಗೆ ಅವ್ರು ಕರೆದಂಥ ಸಂದರ್ಭದಲ್ಲಿ ಹೋಗಿ ಪ್ರಾರ್ಥನೆ ಮಾಡಲಾಗತ್ತಾ. ಆ ಸಮಯದಲ್ಲಿ ಅವ್ರು ಹೋದಂಥ ಸಮಯದಲ್ಲಿ ಸಡನ್ನಾಗಿ ಏನೋ ಗೊಂದಲ ಆಗಿದೆ. ಆವಾಗ ಅವರಿಗೆ ಮಕ್ಕಳಿದ್ದಾರೆ. ತಂದೆ ಮಗಗೆ ಹೇಳಿದ್ರೆ ಮಗ ಏನು ಮಾಡ್ತಾನೆ? ತಾಯಿಗೆ ಹೇಳ್ತಾನೆ. ಹಲ್ಲೆಲೂಯಾ. ತಾಯಿ ಮಗಗೆ ಹೇಳಿದ್ರೆ ಮಗ ಏನು ಮಾಡ್ತಾನೆ? ತಂದೆಗೆ ಹೇಳ್ತಾನೆ. ಗಂಡ ಹೆಂಡತಿಗೇನಿಲ್ಲ, ಮಾತಿಲ್ಲ. ಹಲ್ಲೆಲೂಯಾ. ಅನೇಕ ಕುಟುಂಬಗಳಲ್ಲಿ, ಎಲ್ಲರ ಕುಟುಂಬಗಳಲ್ಲಿ ಒಂದು ಸಾರಿ ಆದರೆ ಈ ಪರಿಸ್ಥಿತಿ ಅದು ಹೋಗಿರುತ್ತೆ. ಯಾರನ್ನ ಬೈದ್ರೆ ಅವ್ರ ಜೊತೆಗೆ ಮಾತಾಡೋದೇ ಇಲ್ಲ. ನಾನು ಮಾಡಿ ಬಂದೀನಿ, ನಾನು ಅದ್ರ ಸಲ ಹೇಳಕತ್ತೀನಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೀವು ಮಾಡಿರೋ ಬಿಟ್ಟರೆ ಗೊತ್ತಿಲ್ಲ, ನಾನು ಮಾಡಿ ಬಂದೀನಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಈಕೆ ತಂಗಿಗೆ ಹೇಳೋದು ಬಿಟ್ಟು ಸಿಟ್ಟು ಬಂದ್ಬಿಟ್ಟದ. ತಂಗಿಗೆ ಹೇಳ್ತಾ ಇಲ್ಲ, ಯಾರಿಗೆ ಹೇಳ್ತಾ ಇದ್ದಾರೆ? ಗುರುವಾಗಿರುವಂಥ ಯೇಸು ಕ್ರಿಸ್ತನಿಗೆ ಹೇಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆ ಸಮಯದಲ್ಲಿ ಯೇಸು ಸ್ವಾಮಿ ಹೇಳಿರ್ತಕ್ಕಂಥ ಮಾತು ಬಹಳ ಮುಖ್ಯ. ಹಲ್ಲೆಲೂಯಾ. ಏನು ಮಾತನ್ನು ಹೇಳ್ತಾ ಇದ್ದಾರೆ ನೋಡ್ರಿ. ಸ್ವಾಮಿಯು ಆಕೆಗೆ, ಮಾರ್ತಳೆ ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಹಲ್ಲೆಲೂಯಾ. ಮಾರ್ತಳೆ ಅಂತೇಳಿ ಅನ್ಬೇಕಾದ್ರೆ, ಮಾರ್ತಳೆ ಏನೋ ಒಂದು ವಿಷಯದಲ್ಲಿ ಏನಾಗಿದ್ದಾಳೆ, ಆಕೆ ತಪ್ಪಿ ಹೋಗಿದ್ದಾಳ, ಗಡಿಬಿಡಿಯಲ್ಲಿದ್ದಾಳ. ದೇವರಿದ್ದಲ್ಲಿ ಗಡಿಬಿಡಿ ಇರೋದಿಲ್ಲ, ಅಸಮಾಧಾನ ಇರೋದಿಲ್ಲ. ಹಲ್ಲೆಲೂಯಾ. ದೇವರಿರುವಂಥ ಸ್ಥಳದಲ್ಲಿ ಏನಿರೋದಿಲ್ಲ ರೀ? ಚಿಂತೆಗೆ ಜಾಗ ಇಲ್ಲ. ಯಾಕಂದರೆ ಚಿಂತೆ ಮಾಡುವಂಥವ್ರು ನಾವಲ್ಲ, ನಮಗೋಸ್ಕರವಾಗಿ ಚಿಂತಿಸುವಂಥ ಮಹಾದೇವರು ನಮಗಾಗಿ ಇದ್ದಾನೆ. ನಮ್ಮ ಚಿಂತೆ ಭಾರವನ್ನೆಲ್ಲ ಯಾರ ಮೇಲೆ ಹಾಕ್ಬೇಕಂತೇಳಿ ವಾಕ್ಯ ಹೇಳುತ್ತೆ? ಆತನ ಮೇಲೆ ಹಾಕಿದರೆ ಆತನ ನಮ್ಮನ್ನು ಉದ್ಧಾರ ಮಾಡ್ತಾನೆ. ನಾವೇ ಇಟ್ಕೊಂಡು ಕುಂತ್ಕೊಂಡ್ರೆ ನಾವೇನಾಗ್ತೀವಿ? ಸಣ್ಣಕ್ಕಾಗ್ತೀವಿ. ಹಲ್ಲೆಲೂಯಾ. ಯಾವ ಕುರಿತಾಗಿ ಯಾರು ನೀವು ಚಿಂತೆ ಮಾಡೋಕ್ಕೆ ಹೋಗಬೇಡ್ರಿ. ಚಿಂತೆ ಏನು ಮಾಡುತ್ತೆ? ನಿಮ್ಮನ್ನು ಚಿತೆಗೆ ಸೇರಿಸುತ್ತೆ. ಹಲ್ಲೆಲೂಯಾ. ಚಿಂತೆ ಎಲ್ಲಿಗೆ ಸೇರಿಸುತ್ತೆ ರೀ? ಸಮಾಧಿ ಕಡೆಗೆ ಸೇರಿಸುತ್ತೆ. ಅದ್ರ ಸಲ ಯೇಸು ಸ್ವಾಮಿ ಅವ್ರು ಹೇಳ್ತಾರೆ ಏನಂತೇಳಿ, ಚಿಂತೆ ಮಾಡಿ 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 ಒಂದು ಮೊಳ ಉದ್ದಕ್ಕೆ ಬೆಳೆಯೋದು ನಿಮ್ಮಿಂದ ಆದೀತು. ಅಮಿತಾಬ್ ಬಚ್ಚನ್ ಆದಂಗೆ ಆಗ್ತೀರಿ ನೀವು. ಹಲ್ಲೆಲೂಯಾ. ಹೈಟ್ ಆಗ್ತೀರಾ? ಚಿಂತೆ ಮಾಡಂಗಿದ್ರೆ ಹೈಟ್ ಆಗ್ತೀರಾ? ಏನಂದು ದಪ್ಪ ಆಗ್ತೀರಾ? ಏನಾಗಲ್ಲ. ಚಿಂತೆ ಮಾಡೋದ್ರಿಂದ ಡಿಪ್ರೆಷನ್ಗೆ ಒಳಗಾಗಿ ಕೊನೆಯದಾಗಿ ಆ ಚಿಂತೆ ನಿಮ್ಮನ್ನು ಏನು ಮಾಡುತ್ತೆ? ಸಮಾಧಿಯ ಕಡೆಗೆ ನಡೆಸುತ್ತೆ, ಆತ್ಮಹತ್ಯೆಯ ಕಡೆಗೆ ನಿಮ್ಮನ್ನು ನಡೆಸುತ್ತೆ. ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಚಿಂತೆ ಮಾಡುವುದಕ್ಕೆ ನೀವು ಹೋಗ್ಬೇಡ್ರಿ. ಆದರೆ ಮಾರ್ತಳೆ ಚಿಂತೆ ಮಾಡ್ತಾ ಇದ್ದಾಳೆ. ಸ್ವಾಮಿಯವರು ಬಂದುಬಿಟ್ಟಿದ್ದಾರೆ, ಇಷ್ಟು ಜನ ನಾನು ಯಾವ ರೀತಿಯಾಗಿ ನಾನು ಸಲಹಬೇಕು, ಇಷ್ಟು ಜನರಿಗೆಲ್ಲ ಯಾವ ರೀತಿಯಾಗಿ ನಾನು ಸಪ್ಲೈ ಮಾಡಬೇಕು, ಪ್ರತಿ ವಾರ ನನಗೆ ಭಾರ ಅನ್ನಿಸ್ತಾ ಇದೆ. ಆದರೆ ಆ ಚಿಂತೆ ನಿನ್ನ ಮೇಲೆ ನೀನು ಇಟ್ಕೊಳ್ಬಾರ್ದು. ಹಲ್ಲೆಲೂಯಾ. ದೇವ್ರು ಯಾವ ರೀತಿಯಾಗಿ ನಡೆಸಬೇಕು, ಯಾವ ರೀತಿಯಾಗಿ ಸಾಗಿಸ್ಬೇಕು, ಆ ದೇವ್ರು ಅದನ್ನು ಏನು ಮಾಡ್ತಾನೆ ರೀ? ಸಾಗಿಸ್ತಾನೆ. ಆತನ ಮೇಲೆ ನೀನು ಭಾರ ಹಾಕಿದಾಗ. ಹಲ್ಲೆಲೂಯಾ. ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಮಾರ್ತಾಳೆ. ಒಂದೇ ಸಾರಿ ಕರಿಬೋದಾಗಿತ್ತಲ್ಲ ಸ್ವಾಮಿಯವರು? ಏನಂತ ಇದ್ದಾರೆ? 2 ಸಾರಿ ಕರಿತಾ ಇದ್ದಾರೆ. ಹಲ್ಲೆಲೂಯಾ. ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ಅಂತಂದ್ರೆ ನಾವು ಏನು ಮಾಡ್ತೀವಿ? ಒಂದು ಸಾರಿ ಕರೆಯಲ್ಲ, ಒಂದು ಸಾರಿಗೆ ಆನ್ಸರ್ ಕೊಟ್ಟರೆ ಏನು ಮಾಡ್ತೀವಿ ರೀ? ಸುಮ್ಮನೆ ಆಗ್ಬಿಡ್ತೀವಿ, ಹೇಳ್ಬಿಡ್ತೀವಿ. ಆನ್ಸರ್ ಕೊಡಲಿಲ್ಲ ಅಂದರೆ ಇನ್ನೊಂದು ಸಾರಿ ಮತ್ತೆ ನಾವು ಏನು ಮಾಡ್ತೀವಿ? ಕರಿತೀವಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಮಾರ್ತಾಳೆ ಅಂತೇಳಿ ಹೇಳಿದ ಮೇಲೆ ಸ್ವಾಮಿಯವರು ಹೇಳ್ತಾ ಇದ್ದಾರೆ, ಗಡಿಬಿಡಿ ನಿನಗೆ ಇದೆ. ಗಡಿಬಿಡಿ ಗಂಗಮ್ಮನ ಬಗ್ಗೆ, ಗೌರಮ್ಮನ ಬಗ್ಗೆ ಒಂದು ಸಾರಿ ಹೇಳಿದ್ದೀನಿ, ನೆನಪೈತಾ? ಹಲ್ಲೆಲೂಯಾ. ಎಲ್ಲಿರಿ? ಬಾದರಳ್ಳಿಯಲ್ಲಿ. ಹಲ್ಲೆಲೂಯಾ. ನೀವು ಬರ್ತಾ ಇದ್ರು ಇಲ್ಲ ಗೊತ್ತಿಲ್ಲ, ಪ್ರಾರಂಭದಲ್ಲಿ ಅನೇಕ ಆ ಒಂದು ವಿಷಯಗಳು ಅಂದರೆ ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ನಾನು ಹೇಳಿದ್ದೆ ಪ್ರಿಯರೇ. ಹಲ್ಲೆಲೂಯಾ. ಗಡಿಬಿಡಿಯಲ್ಲಿ ನಾವು ಇರಬಾರ್ದು. ಯಾವ ವಿಷಯವಾಗಿ ಗಡಿಬಿಡಿ ನಾವು ಮಾಡ್ಕೊಳ್ಬಾರ್ದು, ಯಾವ ವಿಷಯವಾಗಿ ಚಿಂತಕ್ರಾಂತರಾಗಿ ನಾವು ಇರಬಾರ್ದು. ಸ್ವಾಮಿ ಅದನ್ನು ಹೇಳುವುದು ಮಾತ್ರವಲ್ಲದೆ ಅಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಪ್ರಿಯರೇ, ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. ದೇವರ ಮಾತನ್ನು ಕೇಳುವಾಗ ದೇವ ಭಕ್ತಿ, ಆ ಭಕ್ತಿ ನಿನ್ನನ್ನು ಎಲ್ಲಿಗೆ ನಡೆಸುತ್ತೆ?
ಪರಲೋಕಕ್ಕೆ ನಡೆಸುತ್ತೆ. ಹಲ್ಲೆಲೂಯಾ. ನಾಲ್ಕನೇದಾಗಿ ಏನ್ರಿ, ದೇವರ ಮಾತನ್ನು ಕೇಳುವಾಗ ನಿನ್ನಿಂದ ತೆಗೆಯಲ್ಪಡದ ಭಾಗ ಅದು ಯಾವುದು? ದೈವ ಭಕ್ತಿ. ಹಲ್ಲೆಲೂಯಾ. ನಿನ್ನಿಂದ ತೆಗೆಯಲ್ಪಡಲಾರದ ಭಾಗ ಯಾರ್ರೀ? ಯೇಸು ಕ್ರಿಸ್ತನನ್ನು ನೀನು ಸ್ವೀಕಾರ ಮಾಡಿರುವಂಥ ಸ್ಥಿತಿ, ಅದು ನಿನ್ನಿಂದ ತೆಗೆಯಲ್ಪಡೋದಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಪ್ರೇಸ್ ದ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಉತ್ತಮವಾದಂಥ ಭಾಗವನ್ನು ಯಾರು ಆಯ್ದುಕೊಂಡಿದ್ದಾರೆ? ತಂಗಿಯಾಗಿರ್ತಕ್ಕಂಥ ಮರಿಯಳು. ಆದರೆ ಮಾರ್ತಳು ಏನು ಮಾಡಿಬಿಟ್ಟಿದ್ದಾಳೆ? ಅದನ್ನು ಬಿಟ್ಬಿಟ್ಟಿದ್ದಾಳೆ. ಇವ್ರನ್ನೆಲ್ಲ ಯಾವ ರೀತಿಯಾಗಿ ಸಂಭಾಳಿಸ್ಬೇಕು? ಪ್ರತಿ ವಾರ ನಮ್ಮ ಮನೆ ಹತ್ರ ಪ್ರಾರ್ಥನೆ ಯಾವ ರೀತಿಯಾಗಿ ನಾನು ನೋಡ್ಕೊಬೇಕು? ಅಯ್ಯರು ಬಂದಂಗೆಲ್ಲ, ಸ್ವಾಮಿಯವರು ಬಂದಂಗೆಲ್ಲ, ಬೆತನಕ್ಕೆ ಬಂದಂಗೆಲ್ಲ ಎಲ್ಲಿ ಹೋಗಿ ಬರ್ತಾರೆ? ನಮ್ಮ ಮನೆಗೆ ಬರ್ತಾರೆ. ನಾನು ಕರೆದು ಬಿಡ್ತೀನಿ ಅವಸರದಿಂದ, ಆಮೇಲೆ ನೋಡಿಕೊಳ್ಳೋದು ಹೆಂಗೆ ಅದು ಇದ್ದು ಅಂತೇಳಿ ಎಲ್ಲವೂ ಯಾರ ಮೇಲೆ ಇರುತ್ತೆ ರೀ? ಮಾರ್ತಳ ಮೇಲೆ. ಹಲ್ಲೆಲೂಯಾ. ಅದೆಲ್ಲ ಚಿಂತೆಗೆ ಈಡಾಗಿದ್ದಾಳೆ. ಯಾರು? ಮಾರ್ತಳು. ಆದರೆ ಮರಿಯಳು ಅದು ಯಾವ ಟೆನ್ಷನ್ ಇಲ್ಲ. ಸ್ವಾಮಿಯವ್ರು ಬಂದರೆ ಸ್ವಾಮಿಯವ್ರ ಮಾತು ಕೇಳೋಣ, ಸ್ವಾಮಿಯವರೇ ನಡೆಸಿಕೊಡ್ತಾರೆ. ಹಲ್ಲೆಲೂಯಾ. ದೇವರೇ ನಡೆಸಿಕೊಡ್ತಾನೆ. ಬೇಕಾಗಿರುವಂಥದ್ದನ್ನು ಆ ಸಮಯದಲ್ಲಿ ಆತನು ಏನು ಮಾಡ್ತಾನೆ? ಉಂಟು ಮಾಡ್ತಾನೆ. ಯಾಕಂದ್ರೆ ಆತನ ಹೆಸರು ಏನಾಗಿದೆ? ಸೃಷ್ಟಿಕರ್ತ. ಹಲ್ಲೆಲೂಯಾ. ಆತನ ಹೆಸರು ಏನಾಗಿದೆ? ಒದಗಿಸುವಂಥ ಯೆಹೋವ ಈರೇ ದೇವರು. ಆ ಸಮಯಕ್ಕೆ ಏನು ಬೇಕು ಅದನ್ನು ಏನು ಮಾಡ್ತಾನೆ? ಆತ ಒದಗಿಸಿ ಕೊಡ್ತಾನೆ. ಒಂದು ವೇಳೆ ದೇವರು ಒದಗಿಸಿ ಕೊಟ್ಟಿಲ್ಲ ಅಂದರೆ ಅದರಿಂದ ನಿನಗೇನೋ ಶಾಪ ಇದೆ, ಅಪಾಯ ಇದೆ. ಅದರ ಸಲುವಾಗಿ ಅದು ಬೇಡ ಎಂಬುದಾಗಿ ದೇವರು ಏನು ಮಾಡಿದ್ದಾನೆ? ಅದನ್ನು ನಿನಗೆ ಸಿಗಲಾರ್ದ ಹಾಗೆ ಮಾಡಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಂದರೆ, ಮಾರ್ತಳು ಚಿಂತೆಯಲ್ಲಿ, ಗಡಿಬಿಡಿಯಲ್ಲಿ, ಸೇವೆ ವಿಷಯದಲ್ಲಿ ಬೇಸರವನ್ನು ಹೊಂದಿದಾಳಂತ. ಹಲ್ಲೆಲೂಯಾ. ಬೇಸರ ಮಾಡ್ಕೊಳ್ಬಾರ್ದು. ದೇವರು ನಂಬಿದಂಥವು ನಾವು ಯಾವ ವಿಷಯದಲ್ಲಿ ಬೇಸರ ಮಾಡ್ಕೊಬಾರ್ದು ನಾವು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆಕೆಯಿಂದ ತೆಗೆಯಲ್ಪಡುವುದಿಲ್ಲ. ತೆಗೆಯಲ್ಪಡಲಾರದ ಭಾಗ ಯಾರಾಗಿದ್ದಾರೆ? ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಎಲ್ಲರೂ ಕೂಡ ನಾವು ಒಂದಿನ ಏನು ಮಾಡ್ತೀವಿ? ಜಾತ್ರೆ ಮುಗಿಸ್ಕೊಂಡು ಹೋಗ್ಬಿಡ್ತೀವಿ. ಯಾರಾದರೂ ಇರ್ತಾರೆ ಜಾತ್ರೆಗೆ? ಜಾತ್ರೆಗೆ ಬಂದೀವಿ, ಜಾತ್ರೆ ಮುಗಿಸ್ಕೊಳ್ತೀವಿ, ಜಾತ್ರೆಯಿಂದ ಹೋಗ್ಬಿಡ್ತೀವಿ. ಜಾತ್ರೆಯಿಂದ ಹೋಗ್ಬೇಕಾದ್ರೆ ಇಲ್ಲಿ ಹೋದ್ರಪ್ಪ ಅಂದ್ರೆ ನಿಮ್ಮೂರಾಗ ಜಾತ್ರೆ ಆಗುತ್ತಲ್ಲ, ಏನೇನು ಎಲ್ಲೆಲ್ಲ ತಗೊಬರ್ತೀರಿ. ಹಲ್ಲೆಲೂಯಾ. ಚಿಕ್ಕ ಮಕ್ಕಳಿದ್ರೆ ಆಟದ ಸಾಮಾನು ನಾವೇನು ಮಾಡ್ತಾಯಿದ್ದೀವಿ? ಹಿಂಗೆ ಹಿಂದ್ಗಡೆ ಹೋಗಿ ಮುಂದಕ್ಕೆ ಹೋಗುತ್ತಲ್ಲ ಕಾರು, ಚಿಕ್ಕ ಕಾರು ಇರ್ತಲ್ಲ, 5 ರೂಪಾಯಿಗೆ ಇರ್ತಿದ್ವು ಅವಾಗ ಆ ಕಾರುಗಳು. ಹೆಣ್ಮಕ್ಕಳಾದರೆ ಜಡಿಗುಂಡು ಅದು ಇದು ಎಲ್ಲ. ಯಾಕಂದ್ರೆ ಅವಾಗೇ ಏನು ಮಾಡೋದು? ಸುಲಭವಾಗಿ ಕಡಿಮೆ ರೇಟ್ನಾಗ ಸಿಗ್ತಾವಂತೇಳಿ ನಾವು ತೊಗೊತೀವಿ. ತಿನ್ನುವಂಥವ್ರು ಮಂಡಾಳು ಅದು ಏನೇನು ಇರುತ್ತಲ್ಲ, ಇನ್ನು ಲಡ್ಡು ಗಿಡ್ಡು ಅವೆಲ್ಲ, ಬೆಂಡು ಅವೆಲ್ಲ, ಬೆಟಾಸ್ ಎಲ್ಲವುಗಳನ್ನು ಏನು ಮಾಡ್ತಾರೆ? ತಗೊತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅವೆಲ್ಲ ಜಾತ್ರೆಯಲ್ಲಿ ನಾವು ತೊಗೊಂಬಂದು ಮನೆಯಲ್ಲಿ ತಿಂದು ಏನು ಮಾಡಿಬಿಡ್ತೀವಿ? ಬಿಟ್ಟಾಕ್ಬಿಡ್ತೀವಿ. ಕೆಲವಷ್ಟು ದಿವಸ ಇಟ್ಕೊತೀವಿ. ಆದರೆ ಈ ಜಾತ್ರೆ, ಆತ್ಮಿಕವಾದ ಜಾತ್ರೆ ಎಷ್ಟು ದಿನ ಇರ್ತಾರೆ? ಸ್ವಲ್ಪ ದಿನ. ಹಲ್ಲೆಲೂಯಾ. ನಮ್ಮ ದೃಷ್ಟಿಯಲ್ಲಿ 70 ವರ್ಷ, 80 ವರ್ಷ, 100 ವರ್ಷ ನಾವು ಅನ್ಕೊತೀವಿ. ಅದು ದೇವರ ದೃಷ್ಟಿಯಲ್ಲಿ ಸ್ವಲ್ಪ ಹೊತ್ತು ಮಾತ್ರ ಪ್ರಿಯರೇ. ಹಲ್ಲೆಲೂಯಾ. ಜಾತ್ರೆ ಮುಗಿಸ್ಕೊಂಡಂತಾರೆ ಯಾರಾದರೂ ಇಷ್ಟು 100 ಎಕರೆ ಸಂಪಾದನೆ ಮಾಡ್ಯಾನಪ್ಪ ಅದನ್ನು ಹೊತ್ಕೊಂಡು ಹೋಗ್ತಾನೆ ಮ್ಯಾಗ. ಹಲ್ಲೆಲೂಯಾ. ಯಾರಾದರೂ ಬರ್ತಾರ ಜಾತ್ರೆ ಅಂತ ಮುಗಿಸ್ಕೊಂಡು ಹೊಂಟಾನ, ನಾನು ಕೂಡ ನಿನ್ನ ಕೂಡ ಅಳುವಾಗ ಅಳ್ತಾರ, ಕುಲ್ತಾಗ ಎಲ್ಲರೂ ಅಳ್ತಾರ, ನಾನು ಕೂಡ ಬಂದುಬಿಡ್ತಿದ್ನಿ ಅಂತೇಳಿ ಏನೇನೋ ರಾಗ ಹಾಡಿ ಎಲ್ಲ ಅಳ್ತಾರ. ಆದ್ರೆ ಹೋಗ್ತಾರೆ ಅವ್ರ ಜೊತೆ. ಅಲ್ಲಷ್ಟ ಹಲ್ಲೆಲೂಯಾ. ದುಃಖ ಬಂದಿರುತ್ತೆ ನಿಜ. ಹಲ್ಲೆಲೂಯಾ. ಆದರೆ ಅಷ್ಟು ನಾವು ಏನು ಮಾಡಲ್ಲ, ನಾವೆಲ್ಲದನ್ನು ಯೋಚನೆ ಮಾಡಬೇಕಾಗತ್ತೆ. ಆದರೆ ಕೆಲವೊಬ್ಬರು ಏನಾಗ್ತಾರೆ, ಅದರಲ್ಲೇ ಮೆಂಟಲಿ ಓದಂಥವ್ರು ಅವ್ರು ಏನು ಮಾಡ್ತಾರೆ? ಸೂಸೈಡ್ ಮಾಡ್ಕೊಂಡು ಏನಾಗ್ಬಿಡ್ತಾರೆ? ಸತ್ತೋಗ್ಬಿಡ್ತಾರೆ ಪ್ರೇಯರ್. ಆದರೆ ಈ ಜಾತ್ರೆಗೆ ನಾವು ಬಂದಿದ್ದೀವಲ್ಲ, ಈ ಜಾತ್ರೆಯಲ್ಲಿ ಒಂದೇ ಒಂದು ವಸ್ತು ಮಾತ್ರ ನಮ್ಮಿಂದ ನಾವು ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಒಂದೇ ಒಂದು ಸಂಗತಿ ಮಾತ್ರ ನಾವು ಪುನಃ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ. ಆ ಸಂಗತಿ ಯಾರಾಗಿದ್ದಾರೆ ಪ್ರಿಯರೇ? ಯೇಸು ಕ್ರಿಸ್ತನಾಗಿದ್ದಾನೆ. ಆ ಯೇಸು ಕ್ರಿಸ್ತನನ್ನು ನಾವು ಇಲ್ಲೇ ಸಂಪಾದನೆ ಮಾಡಿಕೊಳ್ಬೇಕು. ಹಲ್ಲೆಲೂಯಾ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ಒಂದು ಸಾರಿ ನೀವು ತೆಗೆದ್ರೆ ಅಲ್ಲಿ ಸತ್ಯವೇದ ಹೇಳ್ತಾ ಇದೆ ಒಂದು ವಾಕ್ಯ, ನೀವು ನೋಡ್ರಿ. ತೆಗೆದಿದ್ದೀರಾ? ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ. ಒಂದು ನಿಮಿಷ ತಡ್ರಿ. 34ನೇ ವಚನ. ಬೇಡಿಗಳನ್ನು ಹಾಕಿಸಿಕೊಂಡವರು ಕಷ್ಟವನ್ನು ನೋಡಿ ಅವರ ಸಂಗಡ ನೀವು ದುಃಖ ಪಟ್ಟದ್ದಲ್ಲದೆ ನಿಮಗೆ ಉತ್ತಮವಾಗಿಯೂ ಸ್ಥಿರವಾಗಿಯೂ ಅವರ ಆಸ್ತಿ ಉಂಟೆಂದು ಚೆನ್ನಾಗಿ ಅರಿತುಕೊಂಡು ನಿಮ್ಮ ಸ್ವತ್ತನ್ನು ಸಲುವುಕೊಳ್ಳವರಿಗೆ ಸಂತೋಷದಿಂದ ಬಿಟ್ಟಿರಿ.
ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟಬೇಡಿರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ಆಮೇನ್, ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ರಿ, ಬೇಡಿಗಳನ್ನು ಹಾಕಿಸಿಕೊಂಡವರ ಕಷ್ಟವನ್ನು ನೋಡಿ ಅವರ ಸಂಗಡ ನೀವು ದುಃಖ ಪಟ್ಟದ್ದಲ್ಲದೆ ನಮಗೆ, ಇದು ಈ ಮಾತು ಕೇಳ್ರಿ ಚೆನ್ನಾಗಿ, ಉತ್ತಮವಾಗಿಯೂ ಸ್ಥಿರವಾಗಿ ಇರುವ ಆಸ್ತಿಯುಂಟೆಂದು ಚೆನ್ನಾಗಿ ಅರಿತುಕೊಂಡು ನಿಮ್ಮ ಸೊತ್ತನ್ನು ಸೂಲುಕೊಳ್ಳುವವರಿಗೆ ಸಂತೋಷದಿಂದ ಬಿಟ್ಟಿರಿ. ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ಅಲ್ಲಿ ಒಂದು ವಾಕ್ಯ ಇದೆ ಪ್ರೇರೆ, ಸ್ಥಿರವಾಗಿ ಇರುವ ಆಸ್ತಿ. ಯಾವ ಆಸ್ತಿ ಅಂತದು? ಸ್ಥಿರವಾಗಿ ಇರುವ ಆಸ್ತಿ. ಹಲ್ಲೆಲೂಯಾ. ಗಿಳಿಯಮ್ಮ ಗಿಳಿಯೇ, ಬಂಗಾರದ ಗಿಳಿಯೇ, ಪಂಚ ಬೆಳಕಿನ ಮಾಯ ಗಿಳಿಯೇ, ಮೂರು ದಿನ ಸಂತೆಯಲ್ಲಿ ಮೆರೆದೆಯ ಉರಿದೆಯ, ಮುಂದುಗತೆ ತಿಳಿಯದೆ ಗಿಳಿಯೇ. ಗಿಳಿಯಮ್ಮ ಗಿಳಿಯೇ, ಬಂಗಾರು ಗಿಳಿಯೇ, ಪಂಚ ಬೆಳಕಿನ ಮಾಯ ಗಿಳಿಯೇ, ಮೂರು ದಿನ ಸಂತೆಯಲ್ಲಿ ಮೆರೆದೆಯ ಉರಿದೆಯ, ಮುಂದುಗತೆ ತಿಳಿಯದೆ ಗಿಳಿಯೇ. ಗೂಡ ತುಂಬ ನೀನು ಎಷ್ಟೆಷ್ಟೋ ಚಿತ್ರಗಳ ಹಾಕಿಕೊಂಡಿರುವೆ ಗಿಳಿಯೇ. ಗೂಡ ತುಂಬ ನೀನು ಎಷ್ಟೆಷ್ಟೋ ಚಿತ್ರಗಳ ಹಾಕಿಕೊಂಡಿರುವೆ ಗಿಳಿಯೇ. ಗೂಡಲ್ಲಿನ ಗಿಳಿಯಮ್ಮ ನೀನು ಹೋಗುವಾಗ ಗೂಡು ಕುಸಿದೋಯೇತೆ ಗಿಳಿಯೇ. ಗೂಡಲ್ಲಿನ ಗಿಳಿಯಮ್ಮ ನೀನು ಹೋಗುವಾಗ ಗೂಡು ಕುಸಿದೋಯೇತೆ ಗಿಳಿಯೇ. ಹಲ್ಲೆಲೂಯಾ. ಗಿಳಿ ಅಂದರೆ ಯಾರು? ನಾವೆಲ್ಲರೂ. ಹಲ್ಲೆಲೂಯಾ. ಪ್ರತಿಯೊಬ್ಬ ಮನುಷ್ಯನು ಏನಾಗಿದ್ದಾನೆ ಇಲ್ಲಿ? ಗಿಳಿಗೆ ಹೋಲಿಕೆ ಆಗಿದ್ದಾನೆ. ಗೂಡಿನ ತುಂಬ ಏನೇನೋ ಚಿತ್ರಗಳನ್ನು ಹೊಂದಿರ್ತಾನೆ. ನಾಳೆ ಇದು ಮಾಡ್ಬೇಕು, ನಾಡ್ದು ಅದು ಮಾಡ್ಬೇಕು, ಮುಂದಿನ ವರ್ಷ ಅದು ಮಾಡಬೇಕು. ಅದೆಲ್ಲವುಗಳನ್ನು ಹೋದ್ಮೇಲೆ ಏನಾಗುತ್ತೆ? ಎಲ್ಲ ಖಾಲಿ, ಎಲ್ಲ ನಿಷ್ಫಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇದು ಚೆನ್ನಾಗಿ ಕೇಳಬೇಕು. ಹಾಡು ನೀವು ಕೇಳಿದಿರ ಅನಿಸುತ್ತೆ ಕೆಲವು ಜನ. ಹಲ್ಲೆಲೂಯಾ. ಮನೆಯು ನನ್ನದೆಂದಿ, ಒಲವು ನನ್ನದೆಂದಿ, ಹಣವು ನನ್ನದೆಂದಿ ಗಿಳಿಯೇ. ಮನೆಯು ನನ್ನದೆಂದಿ, ಒಲವು ನನ್ನದೆಂದಿ, ಹಣವು ನನ್ನದೆಂದಿ ಗಿಳಿಯೇ. ನಿನ್ನ ಮನೆ, ನಿನ್ನ ಹೊಲ, ನಿನ್ನ ಹಣವು ಬಿಟ್ಟೋಗೋ ದಿನವಿದೆ ನೀ ತಿಳಿ ಗಿಳಿಯೇ. ನಿನ್ನ ಮನೆ, ನಿನ್ನ ಹೊಲವು, ನಿನ್ನ ಹಣವು ಬಿಟ್ಟೋಗೋ ದಿನ ಒಂದು ಇದೆ ತಿಳಿನಿ ಗಿಳಿಯೇ. ಬೀಗಾರು ಬಂಧುಗಳು ಅಕ್ಕಪಕ್ಕದವರು ಯಾರೇನೋ ಅನ್ನುವರು ಗಿಳಿಯೇ. ಬೀಗಾರು ಬಂಧುಗಳು ಅಕ್ಕಪಕ್ಕದವರು ಯಾರೇನೋ ಅನ್ನುವರು ಗಿಳಿಯೇ. ಬೀಗಾರು ಬಂಧುಗಳು ಅಕ್ಕಪಕ್ಕದವರನ್ನು ಬಿಟ್ಟೋಗೋ ದಿನವಿದೆ ನೀ ತಿಳಿಯೇ. ಬೀಗಾರು ಬಂಧುಗಳು ಪಕ್ಕಾದವರನ್ನು ಬಿಟ್ಟೋಗೋ ದಿನವಿದೆ ನೀ ತಿಳಿಯೇ. ತಂದೆ ತಾಯಿ ಅಣ್ಣ ತಮ್ಮಂದಿರು ಕೂಡಿ ಯಾರೇನೋ ಅನ್ನುವರು ತಿಳಿಯೇ. ತಂದೆ ತಾಯಿ ಅಣ್ಣ ತಮ್ಮಂದಿರು ಕೂಡಿ ಯಾರೇನೋ ಅನ್ನುವರು ತಿಳಿಯೇ. ತಂದೆ ತಾಯಿ ಅಣ್ಣ ತಮ್ಮಂದಿರನ್ನೆಲ್ಲ ಬಿಟ್ಟೋಗೋ ದಿನವಿದೆ ನೀ ತಿಳಿಯೇ. ತಂದೆ ತಾಯಿ ಅಣ್ಣ ತಮ್ಮಂದಿರನ್ನೆಲ್ಲ ಬಿಟ್ಟೋಗೋ ದಿನವಿದೆ ನೀ ತಿಳಿಯೇ. ಕಾಶಿಗೆ ಹೋಗಿದ್ದಿ ಗಂಗಾ ಸ್ನಾನ ಮಾಡಿ ಬೆಟ್ಟಗಳ ಹತ್ತಿದ್ದೆ ಗಿಳಿಯೇ. ಕಾಶಿಗೆ ಹೋಗಿದ್ದಿ ಗಂಗಾ ಸ್ನಾನ ಮಾಡಿ ಬೆಟ್ಟಗಳ ಹತ್ತಿದ್ದೆ ಗಿಳಿಯೇ. ಮೈಕೋಳಿ ಹೋಯಿತು ಪಾಪವು ಹೋಗಲಿಲ್ಲ ಅದು ನೀನು ತಿಳಿದೋಕೋ ಗಿಳಿಯೇ. ಮೈಕೋಳಿ ಹೋಯಿತು ಪಾಪವು ಹೋಗಲಿಲ್ಲ ಅದು ನೀನು ತಿಳಿದೋಕೋ ಗಿಳಿಯೇ. ದೇವಾರ ತಿಳಿಯಾದೆ ಊರೂರುಗಳ ಸೊತ್ತೆ ದೇಶಗಳ ತಿರುಗಿದೆ ಗಿಳಿಯೇ. ದೇವಾರ ತಿಳಿಯಾದೆ ಊರೂರುಗಳ ಸುತ್ತಿ ದೇಶಗಳ ತಿರುಗಿದೆ.
ಆತ್ಮ ಶುದ್ಧಿಲ್ಲದ ಆಚಾರವೇತಾಕೋ ಅದು ನೀನು ತಿಳಿದಕೋ ಗಿಳಿಯೇ. ಆತ್ಮ ಶುದ್ಧಿಲ್ಲದ ಆಚಾರವೇತಾಕೋ ಅದು ನೀನು ತಿಳಿದಕೋ ಗಿಳಿಯೇ. ಪರಲೋಕವನ್ನು ಬಿಟ್ಟು ನರ ಅವತಾರಿಯಾಗಿ ಏಸಯ್ಯ ಬಂದನು ಗಿಳಿಯೇ. ಪರಲೋಕವನ್ನು ಬಿಟ್ಟು ನರ ಅವತಾರಿಯಾಗಿ ಏಸಯ್ಯ ಬಂದನು ಗಿಳಿಯೇ. ಏಸಯ್ಯ ನಿನಗಾಗಿ ಅದ್ಭುತವ ಮಾಡ್ಯಾನ ಅದು ನೀನು ತಿಳಿದಕೋ ಗಿಳಿಯೇ. ಏಸಯ್ಯ ನಿನಗಾಗಿ ಅದ್ಭುತವ ಮಾಡ್ಯಾನ ಅದು ನೀನು ತಿಳಿದಕೋ ಗಿಳಿಯೇ. ನಿಜವಾದ ಮಾರ್ಗವು ನಿಜವಾದ ಸತ್ಯವು ಯಾವುದೆಂದು ತಿಳಿದಕೋ ಗಿಳಿಯೇ. ನಿಜವಾದ ಮಾರ್ಗವು ನಿಜವಾದ ಸತ್ಯವು ಯಾವುದೆಂದು ತಿಳಿದಕೋ ಗಿಳಿಯೇ. ಜಗತ್ತಿಗೆ ಬುನಾದಿ ಹಾಕಿದ ದೇವರು ಯಾರೆಂದು ತಿಳಿದಕೋ ಗಿಳಿಯೇ. ಈ ಜಗತ್ತಿಗೆ ಬುನಾದಿ ಹಾಕಿದ ದೇವರು ಯಾರೆಂದು ತಿಳಿದಕೋ. ಭೂಲೋಕ ಆಳಿದ ಭೂರಾಜರೆಲ್ಲರೂ ಎಷ್ಟೋ ದೊಡ್ಡವರಾದರು ಗಿಳಿಯೇ. ಭೂಲೋಕ ಆಳಿದ ಭೂರಾಜರೆಲ್ಲರೂ ಎಷ್ಟೋ ದೊಡ್ಡವರಾದರು ಗಿಳಿಯೇ. ದೊಡ್ಡತನವು ಹೋಗಿ ದೊಡ್ಡದಾಗಿ ಅತ್ತಾರು ನಿನಗೆ ತಿಳಿಯದೆ ಹೋಯಿತು ಗಿಳಿಯೇ. ದೊಡ್ಡತನವು ಹೋಗಿ ದೊಡ್ಡದಾಗಿ ಅತ್ತಾರು ನಿನಗೆ ತಿಳಿದೋಯಿತೆ ಗಿಳಿಯೇ. ಗಿಳಿಯಮ್ಮ ಗಿಳಿಯೇ ಬಂಗಾರದ ಗಿಳಿಯೇ ಪಂಚ ಬೆಳಕಿನ ಮಾಯಾ ಗಿಳಿಯೇ. ಮೂರು ದಿನ ಸಂತೆಯಲ್ಲಿ ಮೆರೆದೆಯ ಉರುದೆಯ ಮುಂದುಗತೆ ತಿಳಿಯಾದೆ ಗಿಳಿಯೇ. ಮೂರು ದಿನ ಸಂತೆಯಲ್ಲಿ ಮೆರೆದೆಯ ಉರುದೆಯ ಮುಂದುಗತೆ ತಿಳಿಯಾದೆ ಗಿಳಿಯೇ. ಹಲ್ಲೆಲೂಯಾ. ಭೂಲೋಕವನ್ನು ಆಳಿದಂಥ ಭೂರಾಜರೆಲ್ಲರು ಎಷ್ಟೋ ದೊಡ್ಡವರಾದ್ರು ಅವರು. ಹಲ್ಲೆಲೂಯಾ. ಆದರೆ ಹೊತ್ಕೊಂಡು ಹೋಗೋ ಏನಾದರೂ ಹೊತ್ಕೊಂಡು ಹೋದ್ರಾ? ಏನೂ ಹೊತ್ಕೊಂಡು ಹೋಗಲಿಲ್ಲ. ಹಲ್ಲೆಲೂಯಾ. ಕೆಲವು ಜನರು ಇಲ್ಲೇ ಇಷ್ಟು ಮೇಲೆ ಏರಿದ್ರು ಹಂಗೆ ಕೆಳಗೆ ಇಳಿದ್ಬಿಟ್ರು. ಹಲ್ಲೆಲೂಯಾ. ನಿಮ್ಮ ಕಣ್ಣು ಮುಂದೆ ಯಾರಾದರೂ ಇರ್ಬೋದು ನಿಮ್ಮೂರಲ್ಲಿ. ನೋಡೋಕೆ ಇಷ್ಟು ಮೇಲೆ ಏರಿಬಿಟ್ರು. ಅವ್ರ ತಲೆ ಹೊಡೆದು ಇವ್ರ ತಲೆ ಹೊಡೆದು ಮೋಸ ಮಾಡಿ ಅದು ಮಾಡಿ ಇದು ಮಾಡಿ ಹೊಡೆದಂಥವ್ರು ಎತ್ತರ ಆದರೂ ಹಂಗೆ ಅವ್ರು ಏನಾಗ್ಬಿಟ್ರು, ಕುಸಿದು ಹೋಗಿಬಿಟ್ರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದರೆ ಸ್ಥಿರವಾಗಿರುವಂಥ ಆಸ್ತಿ ಯೇಸು ಕ್ರಿಸ್ತನನ್ನು ನೀನೇನು ಮಾಡಬೇಕು? ಈ ಲೋಕದಲ್ಲಿ ಸಂಪಾದನೆ ಮಾಡಿಕೊಂಡ್ರೆ ನಿನಗೆ ಪರಲೋಕದ ಮಾರ್ಗ ಸಿಗುತ್ತೆ ಪ್ರಿಯರೇ. ಎಲ್ಲರನ್ನ ಬಿಟ್ಟು ಹೋಗ್ತೀವಿ. ಅಕ್ಕ ತಮ್ಮ ತಂಗಿ ಅಣ್ಣ ತಮ್ಮ ಬಂಧು ಮಿತ್ರರು ಬಳಗ ಎಲ್ಲ ನಮ್ಮ ಸ್ನೇಹಿತರು ಎಲ್ಲರನ್ನ ನಾವು ಬಿಟ್ಟು ಹೋಗುವಂಥ ಒಂದು ದಿನ ಇದೆ. ಆ ದಿನವೇ ಬಹಳ ಮುಖ್ಯ. ಹುಟ್ಟಿದ ದಿನಕ್ಕಿಂತ ಯಾವ ದಿನ ಮುಖ್ಯ? ಸಾವಿನ ದಿನ ಮುಖ್ಯ. ಯಾಕಂದರೆ ಸಾವಿನ ದಿನ, ಹುಟ್ಟಿದ ದಿನ ನಾವು ಈ ಲೋಕದಾಗ ಬಂದಿರ್ತೀವಿ, ಏನೆಲ್ಲ ಮಾಡಿರ್ತೀವಿ. ಆದರೆ ಆ ಏನೆಲ್ಲ ಮಾಡಿರುವಂಥದ್ದು ಯೇಸುವಿನ ಬಳಿಗೆ ಬಂದಾಗ ಆತನೇನು ಮಾಡ್ತಾನೆ? ಪಾಪವೆಲ್ಲ ಶಾಪವೆಲ್ಲ ಏನು ಮಾಡ್ತಾನೆ? ತೆಗೆದಾಕ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸಾವಿನ ದಿನ ಯಾಕೆ ಮುಖ್ಯ ಅಂತ ಹೇಳಿದರೆ, ಸಾವಿನ ದಿನ ಯೇಸುವನ್ನು ನಂಬಿದರೆ ನೀನೇನಾಗ್ತೀಯ? ಸೃಷ್ಟಿಕರ್ತನಾದ ದೇವರನ್ನ ಸೇರಿಸಿಕೊಳ್ತೀಯ. ಹಲ್ಲೆಲೂಯಾ. ಯಾರನ್ನು ಸೇರಿಕೊಳ್ತೀಯ ನೀನು? ಯಾರನ್ನು ಸೇರಿಕೊಳ್ತೀಯ? ಸೃಷ್ಟಿಕರ್ತನಾದಂಥ ದೇವ್ರನ್ನ. ಯಾರ ಬಗ್ಗೆ ಇಷ್ಟೊತ್ತು ನಾವು ಮಾತಾಡ್ಕೊಂಡಿವಲ್ಲ, ಆ ದೇವ್ರು ಯಾರ್ಯಾರನ್ನ ಹೇಳಿದಾನಲ್ವ ಅವರೆಲ್ಲರನ್ನ, ಮಾರ್ತಳು ಮರಿಯಳು ಲಾಜರ ಎಲ್ಲಿರ್ತಾರ? ಪರಲೋಕದಾಗ ಇರ್ತಾರೆ. ಅವ್ನು ಬೆಟ್ಟ ಆಗ್ಬೇಕಂಬೋದಿಲ್ಲ ಮತ್ತು ನಿಮಗೆ. ಹಲ್ಲೆಲೂಯಾ. ನಮ್ಮ ಅಯ್ಯರು ನಿಮ್ಮ ಬಗ್ಗೆ ಹೇಳಿದರು ಅಂಥೇಳಿ ಮಾತಾಡಬೇಕಂಬೋದಿಲ್ಲ ನಿಮಗೆ. ಹಲ್ಲೆಲೂಯಾ. ಇದೇನೋ ಇಲ್ವಾ? ಹಲ್ಲೆಲೂಯಾ. ಯಾಕೆ ಡೌಟಾಗಿ ಹೇಳ್ತಾ ಇದ್ರು? ಪರಲೋಕಕ್ಕೆ ಹೋಗಲ್ಲ ಅನ್ಕೊಳ್ರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪರಲೋಕಕ್ಕೆ ನಾವು ಹೋಗುವುದಕ್ಕಾಗಿ ಯೇಸು ಸ್ವಾಮಿ ತಿಮ್ಮಾಪುರ ಗ್ರಾಮವನ್ನು ಆರಿಸಿಕೊಂಡು ಈ ಸ್ಥಳದಲ್ಲಿ ಕಾಲಿಟ್ಟಿರುವಂಥದ್ದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಪ್ರಿಯರೇ, ನಾವು ಪರಲೋಕಕ್ಕೆ ಸೇರುವಂಥ ಮಹಾಭಾಗ್ಯವನ್ನು ಹೊಂದಿಕೊಂಡಿದ್ದೇವೆ. ಹಲ್ಲೆಲೂಯಾ. ಯಾರಿಗೂ ಕೂಡ ಈ ಭಾಗ್ಯ ಇಲ್ಲ. ಕೆಲವು ಜನರು ಇನ್ನೂ ಹೊರಗಡೆನೇ ಇದ್ದಾರೆ, ಅವರಿಗೆ ಆ ಭಾಗ್ಯ ಇಲ್ಲ. ಅವರಿಗಾಗಿ ಪಾತಾಳ ತೆರೆದುಕೊಂಡಿದೆ. ಆದರೆ ದೇವರು ಅವ್ರನ್ನ ಪಾತಾಳಕ್ಕೆ ಸೇರಿಸಬೇಕೆಂಬುದು ದೇವರ ಇಷ್ಟ
ಅಲ್ಲ, ಅವರು ಕೂಡ ದೇವ್ರ ಮಕ್ಕಳೇ, ಅವರನ್ನು ಕೂಡ ಉಂಟು ಮಾಡಿದ ಆತನೇ. ಆದರೆ ಅವ್ರು ಏನು ಮಾಡ್ತಾ ಇಲ್ಲ, ಕಿವಿಗೊಡ್ತಾ ಇಲ್ಲ. ಅವರು ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸ್ತಾ ಇಲ್ಲ. ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸಿದರೆ ಅವರು ಕೂಡ ಬದಲಾಗ್ತಾರೆ. ಆದರೆ ಅವರ ಒಳಗಡೆ ಸೈತಾನನ್ನು ಒಳಗೊಕ್ಕೊಂಡು ಏನು ಮಾಡ್ತಾ ಇದ್ದಾನೆ, ದೇವರಿಂದ ದೂರ ಮಾಡ್ತಾ ಇದ್ದಾನೆ. ಪ್ರಿಯರೇ, ಮರಿಯಳು ಯೇಸು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತ್ಕೊಂಡು ಆತನ ಮಾತನ್ನು ಕೇಳ್ತಾ ಇದ್ದಾಳೆ. ಬೇರ್ಪಡದಂಥ ಭಾಗ, ಸ್ಥಿರವಾದಂಥ ಆಸ್ತಿಯನ್ನು ಆಕೆ ಸಂಪಾದನೆ ಮಾಡಿಕೊಂಡಿದ್ದಾಳೆ. ಹಲ್ಲೆಲೂಯಾ. ಆ ಸಂಪಾದನೆ ನನ್ನದು ನಿನ್ನದು ಕೂಡ ಆಗಬೇಕು. ವಾಕ್ಯ ಇಲ್ಲೇ ಕೇಳಿ ಆಯ್ತು, ಹೊರಗಡೆ ಹೋದ್ಮೇಲೆ ಬರೀ ಅದೇ ಅಡುಗೆ ಮನೆಯದು ಕೆಲಸದ್ದು ಅದೇ ಚಿಂತೆ ಇಟ್ಕೊಂಡು ಕುಂತ್ಕೊಂಡ್ರೆ ಪ್ರಯೋಜನ ಇಲ್ಲ. ವಾಕ್ಯ ಕೂಡ ತಲೆಯಲ್ಲಿ ಇರಬೇಕು. ಅಟ್ಲೀಸ್ಟ್ ಪರಲೋಕದ ದೇವರು ಒಬ್ಬಾತನೇ, ಆತನ ಯೇಸು ಎಂಬುದಾಗಿ ನೀನು ತಿಳಿದುಕೊಂಡು ನೀನು ಜೀವಿಸಬೇಕು. ಕಷ್ಟದ ದಿನದಲ್ಲಿ ಆತ ನಿನ್ನನ್ನು ಏನು ಮಾಡ್ತಾನೆ, ತಪ್ಪಿಸ್ತಾನೆ, ಬಿಡಿಸ್ತಾನೆ, ಕಣ್ಣೀರನ್ನು ಒರೆಸ್ತಾನೆ. ಹಲ್ಲೆಲೂಯಾ. ಆ ಅನುಭವಗಳು ನಿನಗೆ ಖಂಡಿತವಾಗಿ ನಿನ್ನ ಜೀವಿತದಲ್ಲಿ ಖಂಡಿತವಾಗಿ ನೀನು ಅನುಭವಿಸಿರ್ತೀಯ ಪ್ರಿಯರೇ. ಹಲ್ಲೆಲೂಯಾ. ಓಕೆ, ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಆ ಒಂದು ಬೇರ್ಪಡದಂಥ ಭಾಗ ಯೇಸುವಾಗಿದ್ದಾನೆ. ಆ ಒಂದೇ ಉತ್ತಮವಾದಂಥ ಭಾಗವನ್ನು ಆಕೆ ಆರಿಸಿಕೊಂಡಿದ್ದಾಳೆ. ಆಕೆಯಿಂದ ಅದು ತೆಗೆಯಲ್ಪಡುವುದೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಈ ಸಮಯದಲ್ಲಿ ಇನ್ನೂ ನೀವು ಯಾರಾದರೂ ದೀಕ್ಷಾ ಸ್ನಾನ ತೆಗೆದುಕೊಂಡಿಲ್ವಾ? ಇನ್ನೂ ದೇವ್ರ ಮಕ್ಕಳಾಗಿಲ್ವಾ? ಒಂದು ವೇಳೆ ನೀನು ತೆಗೆದುಕೊಂಡಿಲ್ಲ ಅಂದರೆ ಇದು ಒಂದು ಒಳ್ಳೆಯ ಅವಕಾಶ. ನೀನು ದೇವರ ಮಗನಾಗು, ದೇವರ ಮಗಳಾಗು, ದೇವರು ಹೇಳಿದ ಮಾರ್ಗದಲ್ಲಿ ನಡಿ. ಈ ಲೋಕದ ಆಚಾರ ಸಂಪ್ರದಾಯ ಎಲ್ಲವೂ ಕೂಡ ಪರಲೋಕಕ್ಕೆ ವಿರುದ್ಧವಾಗಿರುವಂಥದ್ದು ಪ್ರಿಯರೇ. ಇದು ಮನುಷ್ಯರ ಕಲ್ಪನೆ. ಆದರೆ ಪರಲೋಕದ ದೇವರು ತಾನೇ ಇಳಿದು ಬಂದು ಪರಲೋಕದ ಕುರಿತಾಗಿ ಬೋಧಿಸಿ ಜನರನ್ನು ಸ್ವಸ್ಥಪಡಿಸಿ ಜನರನ್ನು ದಾರಿಯಲ್ಲಿ ಒಳ್ಳೆ ಮಾರ್ಗದಲ್ಲಿ ಆತನು ನಡೆಸಿದ್ದಾನೆ ಪ್ರಿಯರೇ. ಈ ಸಮಯದಲ್ಲಿ ಆ ದೇವರಿಗೆ ನೀನು ವಿಧೇಯತೆಯನ್ನು ತೋರಿಸುವುದೇ ಆದರೆ ಆ ದೇವರು ವಾಕ್ಯ ಹೇಳ್ತಾ ಇದೆ, ನನ್ನ ಮಾತನ್ನು ಕೇಳುವವನು ಯಾವ ವಿಷಯದಲ್ಲಿಯೂ ಸಂದಿಗ್ಧನಾಗುವುದಿಲ್ಲ, ಭಯಪಡುವುದಿಲ್ಲ. ಹಲ್ಲೆಲೂಯಾ. ನನ್ನ ಮಾತನ್ನು ಕೇಳುವಂಥವರಿಗೆ, ದೇವರ ಮಾತನ್ನು ಕೇಳುವಂಥವರಿಗೆ ಬರುವಂಥ ಆಶೀರ್ವಾದಗಳ ಕುರಿತಾಗಿ ನಾವು ನೋಡಿದೆವು. ಮೊಟ್ಟ ಮೊದಲನೇದಾಗಿ ಪ್ರಿಯರೇ, ದೇವರ ಮಾತನ್ನು ನೀನು ಕೇಳುವಾಗ ನಿನಗೆ ಸ್ವಸ್ಥತೆ ಇದೆ. ಇದನ್ನು ನೆನಪಲ್ಲಿಟ್ಕೋ. ದೇವರ ಮಾತನ್ನು ಕೇಳುವಾಗ ನಿನ್ನಲ್ಲಿರುವಂಥ ಅನಾರೋಗ್ಯ ಅದು ನಿನ್ನನ್ನು ಬೇರು ಸಮೇತವಾಗಿ ತೆಗೆದುಹಾಕಿ ಅನಾರೋಗ್ಯ ದೇವರು ಸ್ವಸ್ಥತೆಯನ್ನು ನಿನ್ನ ಜೀವಿತದಲ್ಲಿ ಕೊಡಲಿಕ್ಕಿದ್ದಾನೆ. ದೇವರ ಮಾತನ್ನು ಕೇಳುವಾಗ ನೀನು ಬಡವನಲ್ಲ, ದೇವರು ನಿನ್ನನ್ನು ಐಶ್ವರ್ಯವಂತನಾಗಿ ಮಾಡ್ತಾನೆ. ಉನ್ನತವಾದ ಸ್ಥಿತಿಯಲ್ಲಿ ನಿನ್ನನ್ನು ಏರಿಸಿ ನಿಲ್ಲಿಸುವಂಥ ದೇವರಾಗಿದ್ದಾನೆ. ದೇವರ ಮಾತನ್ನು ಕೇಳುವಾಗ ಆ ಸಮಸ್ಯೆ ದೊಡ್ಡದಲ್ಲ, ಆ ಸಮಸ್ಯೆಗಳನ್ನು ದೇವರು ಇಬ್ಬಾಗಿಸಿ ಆ ಸಮಸ್ಯೆಯ ನಡುವೆ ನಿನ್ನನ್ನು ದಾಟಿಸಿ ನಡೆಸ್ತಾನೆ. ಹಲ್ಲೆಲೂಯಾ. ದೇವರ ಮಾತನ್ನು ಕೇಳುವಾಗ ನಾಲ್ಕನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ದೇವರ ಮಾತನ್ನು ಕೇಳುವಾಗ ಬೇರ್ಪಡದ ಭಾಗ ಅದುವೇ ಪರಲೋಕಕ್ಕೆ ಹೋಗಬೇಕಾದ್ರೆ ಯೇಸುವನ್ನು ಈ ಲೋಕದಲ್ಲಿ ಹೊಂದಿಕೊಳ್ಳಬೇಕು. ಯೇಸು ಎನ್ನುವಂಥ ಆತನು ನಿನ್ನೊಳಗಡೆ ಸೇರಿಕೊಂಡಾಗ ಆತನೇ ಬೇರ್ಪಡದ ಭಾಗವಾಗಿದ್ದಾನೆ. ಆತನನ್ನು ನಿನ್ನಲ್ಲಿ ಇಟ್ಟುಕೊಂಡ್ರೆ ಆತನು ನಿನ್ನನ್ನು ಪರಲೋಕಕ್ಕೆ ಸೇರಿಸ್ತಾನೆ. ಒಂದು ವೇಳೆ ಇನ್ನೂ ನೀನು ದೀಕ್ಷಾ ಸ್ನಾನ ತೆಗೆದುಕೊಂಡಿಲ್ವಾ, ಇದುವೇ ನಿನಗೆ ಸುವರ್ಣ ಅವಕಾಶ, ಸದಾವಕಾಶ. ನಿನ್ನ ಪಾಪಗಳನ್ನು, ಶಾಪಗಳನ್ನು ತೊಳೆದು ಹಾಕುವಂಥ ಮಹಾದೇವರು ನಿನಗೆ ಸಿಕ್ಕಿದ್ದಾನೆ ಪ್ರಿಯರೇ. ಸಮಯದಲ್ಲಿ ದೇವರಲ್ಲಿ ನೀನು ಪ್ರಾರ್ಥನೆ ಮಾಡು, ದೇವರೇ ನನ್ನ ಸಮಸ್ಯೆ ಈ ರೀತಿಯಾಗಿದೆಯಪ್ಪ, ನನ್ನನ್ನು ತಪ್ಪಿಸಯ್ಯ, ಕಾಪಾಡಯ್ಯ, ನಿನ್ನ ಮಾತನ್ನು ಕೇಳುವಾಗ ಇಂಥ ಕಾರ್ಯಗಳನ್ನು ಮಾಡ್ತೀನಿ ಎಂಬುದಾಗಿ ನೀನು ಮಾತಾಡಿದ್ಯಲ್ಲ ಸ್ವಾಮಿ, ಆ ಮಾತುಗಳನ್ನು ನನ್ನ ಜೀವಿತದಲ್ಲಿ ನಾನು ಅನುಭವಿಸಬೇಕು. ಇತರರನ್ನು ಕೂಡ ನಾನು ನಿನ್ನ ಮಂದಿರದ ಆಲಯಕ್ಕೆ ಕರೆದುಕೊಂಡು ಬರಬೇಕೆಂಬುದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡು. ಹಾಲೆಲೂಯ, ಹಾಲೆಲೂಯ. ಮಹೋನ್ನತನಾದ ದೇವರೇ, ಮಹಾಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರಗಳಯ್ಯ. ಇಷ್ಟೊತ್ತು ಸ್ವಾಮಿ ಕರ್ತನೆ ನಿನ್ನ ವಾಕ್ಯದ ಮೂಲಕವಾಗಿ ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ನೀನು ಮಾತನಾಡಿದೆಯ ಸ್ತೋತ್ರ. ಕೇಳಿದಂಥ ವಾಕ್ಯ ಇವರು ಮರೆಯಲಾರದ ಹಾಗೆ, ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವ ಹಾಗೆ ನೀನು ಸಹಾಯ ಮಾಡಿ ನಡೆಸಯ್ಯ. ಈ ಮಕ್ಕಳನ್ನು ಆಶೀರ್ವಾದ ಮಾಡು, ಇವರು ಹೊಲಗಳನ್ನು, ಮನೆಗಳನ್ನು, ಇವರು ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಯ್ಯ. ಕರ್ತನೆ ಬಿತ್ತಿದಂಥ ಬೀಜ ಕರ್ತನೆ 100ರಷ್ಟು ಬೆಳೆ ಬರುವ ಹಾಗೆ ಕಾರ್ಯ ಜರುಗಿಸು. ಹೊಲದ ವಿಷಯದಲ್ಲಿ ಯಾರಿಗೂ ಯಾವ ಅಡ್ಡಿ ಆತಂಕಗಳು ಇರಲಾರ್ದಾಗ ಒಳ್ಳೆಯ ಮಳೆ ಅನುಕೂಲತೆಯನ್ನು ಒದಗಿಸಿಕೊಡಯ್ಯ, ನೀರಿನ ಅನುಕೂಲತೆಯನ್ನು ಒದಗಿಸಿಕೊಡು ಸ್ವಾಮಿ. ಈ ಮಕ್ಕಳೆಲ್ಲರೂ ನಿನ್ನ ಹಸ್ತಕ್ಕೊಪ್ಪಿಸಿಕೊಡ್ತಾ ಇದ್ದೇವೆ. ಸುರಕ್ಷಿತ ಆರೋಗ್ಯ ಆನಂದದಿಂದ ಇವರು ತುಂಬಿಸಯ್ಯ. ಎಲ್ಲ ಬಲಹೀನತೆ ಬಂಧನಗಳನ್ನು ದೂರ ಮಾಡು ಸ್ವಾಮಿ. ನೀನು ನಂಬಿದಂಥ ಮಕ್ಕಳಿಗೆ, ನಿನ್ನ ಮಾತನ್ನು ಕೇಳುವವರಿಗೆ ಬರುವಂಥ ಆಶೀರ್ವಾದಗಳನ್ನು ಸ್ವಾಮಿ ನೀನು ಮಾತನಾಡಿದೆಯಪ್ಪ. ಆ ಆಶೀರ್ವಾದಗಳು ಸ್ವಾಮಿ ಇವರು ಕೇಳುವಾಗ ಇವರು ಕೂಡ ಹೊಂದಿಕೊಳ್ತಾರೆ ಸ್ವಾಮಿ. ಕರ್ತನೆ ಸ್ವಾಮಿ, ನಿನ್ನ ವಾಕ್ಯ ಹೇಳ್ತಾ ಇದೆ, ನನ್ನ ಮಾತುಗಳನ್ನು ಕೇಳಲಾರದವನು ಶಾಪಗ್ರಸ್ತನಾಗುವನೆಂಬುದಾಗಿ. ಹೌದು ಸ್ವಾಮಿ, ಇವರು ಶಾಪಗ್ರಸ್ತರಾಗಲಾರದ ಹಾಗೆ
ನಿನ್ನ ಮಾತುಗಳನ್ನು ಕೇಳಿ ನಿನಗೆ ವಿಧೇಯರಾಗಿ ಜೀವಿಸಿ ನಿನ್ನಲ್ಲಿರ್ತಕ್ಕಂಥ ಪ್ರತಿಯೊಂದು ಆಶೀರ್ವಾದಗಳನ್ನು ಹೊಂದಿಕೊಳ್ಳುವ ಹಾಗೆ ನಿನ್ನ ಸಹಾಯ ಒದಗಿಸಿಕೊಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ ಪರಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವ ಅಲಂಕರಿಸಕ್ಕೆ ಕೂಡಿ ಬಂದಿರುವ ಇವರ ಸಂಘದಲ್ಲಿ, ಸಕಲ ಸದ್ಭಕ್ತರ ಸಂಘದಲ್ಲಿ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರ ಸಂಘದಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, ಆಮೆನ್, ಆಮೆನ್. ಇಂಥ ಒಳ್ಳೆ ಸಮಯಗಳು ಯೇಸುವೇ ನಿನ್ನ ಬಳಿ ಬಂದೆವು, ನಿನ್ನ ವಾಕ ನಿನ್ನನೇ ಆರಾಸಿ ಬಂದೆವು, ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸೋ, ನಮ್ಮ ನಿನ್ನ ಕರುಣೆಯನ್ನು ತೋರಿಸು, ನಿನ್ನನೇ ರಕ್ಷಕನಾಗೆ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು, ನಿನ್ನನೇ ರಕ್ಷಕನಾಗೆ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಆಮೆನ್, ಆಮೆನ್, ಆಮೆನ್. बोलो ಯೇಸು ಕ್ರಿಸ್ತ ಮಹಾರಾಜಕು, ಅತಿ ಬೇಗನೆ ಬರಲಿರುವ ಕ್ರಿಸ್ತ ಯೇಸು ಮಹಾರಾಜಕು ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್.